ಮೊದಲನೇದಾಗಿ ಪರಮ ಪೂಜ್ಯರಾದ ಬಾಲಯೋಗಿ ಜಗದೀಶ್ವರ ಪಾದಗಳಿಗೆ ನಮಸ್ಕರಿಸ್ತಾ, ಬಹುದಿನಗಳ ಒಂದು ಕೂಗು ಈ ವರ್ಷದ 2025ನೇ ತುಂಗಾ ಆರತಿಯ ಒಂದು ಕಾರ್ಯಕ್ರಮದಡಿ ಪೂರ್ಣ ಪ್ರಮಾಣದ ತುಂಗಭದ್ರೆಯ ಹೆಸರು ಇವತ್ತು ಹೊರಹೊಮ್ಮಲಿದೆ. ಸುಮಾರು 5 ವರ್ಷಗಳಿಂದ ಮಧ್ಯ ಕರ್ನಾಟಕದಲ್ಲಿ ಜಗದೀಶ್ವರ ಶ್ರೀಗಳು ಪುಣ್ಯಕೋಟಿ ಮಠದ ಮೂಲಕ ಗಂಗಾ ಆರತಿಯ ಮಾದರಿಯಲ್ಲಿ ತುಂಗಾ ಆರತಿ ಎಂಬ ಒಂದು ಕಲ್ಪನೆಯನ್ನು ಪರಿಚಯಿಸಿಕೊಟ್ಟಂಥ ಕೀರ್ತಿ ಯಾವುದಾದ್ರೂ ಮಠಕ್ಕೆ ಸಲ್ಲುತ್ತೆ ಅಂದರೆ ಬಾಲಯೋಗಿ ಜಗದೀಶ್ವರ ಪುಣ್ಯಕೋಟಿ ಮಠಕ್ಕೆ ಸಲ್ಲುತ್ತೆ. ನಮಗೆ ಗಂಗಾ ಆರತಿ ಅಂದರೆ ಮಾತ್ರ ಗೊತ್ತಿತ್ತು, ಅದನ್ನು ಟಿ ವಿಯಲ್ಲಿ ನೋಡ್ತಿದ್ವಿ, ಪೇಪರ್ನಲ್ಲಿ ಓದ್ತಿದ್ವಿ, ಇಷ್ಟೇ ನಮ್ಗೆ ಗಂಗಾ ಆರತಿ ಮಾಡ್ತಾರೆ ಅಂತ. ಇನ್ನೊಂದು ಆ ಭಾಗದ ಮೈಸೂರು ಭಾಗದಲ್ಲಿ ಇನ್ನೊಂದು ಎಲ್ಲೋ ಮಾಡ್ತಾಯಿದ್ರು. ಆದರೆ ನಮ್ಮ ಮಧ್ಯ ಕರ್ನಾಟಕದಲ್ಲಿ ಈ ಆಚರಣೆನೇ ಗೊತ್ತಿದ್ದಿಲ್ಲ. ಆರತಿ ಅಂದ್ರೇ ಗಂಗಾ ಆರತಿ ಮಾಡ್ತಾರೆ, ಅದು ನೋಡೋಕ್ಕೆ ಹೋಗೋಕ್ಕೆ ನಾವು ಇದಕ್ಕೆ ಹೋಗ್ಬೇಕಾಗಿತ್ತು, ಕಾಶಿಗೆ ಹೋಗ್ಬೇಕಾಗಿತ್ತು ಗಂಗಾ ಆರತಿ ನೋಡೋಕೆ ಹೋಗೋಣ ಅಂತಂದು. ಪ್ರತಿದಿನ ಸಂಜೆ 5 ಗಂಟೆಗೆ ಅಲ್ಲಿ ಗಂಗಾ ಆರತಿ ನಡೆಯುತ್ತೆ. ಮತ್ತು ಅಲ್ಲಿ ಒಂದು ಇವತ್ತು ನಾನು ಒಂದು ಹಂಗೆ ಯೂಟ್ಯೂಬ್ನಲ್ಲಿ ನೋಡ್ತಾ ಹೋದಂಗೆ ಗಂಗಾ ಆರತಿ ಮಾಡಲಿಕ್ಕೆ ಒಬ್ಬ ವ್ಯಕ್ತಿನೂ ಕೂಡ ಗಂಗಾ ಆರತಿ ಮಾಡ್ಬೋದು ಭಕ್ತ ಅಲ್ಲಿ. ಅಂದರೆ ಆತನಿಗೆ ಒಂದು ಇಷ್ಟಂತ ಫೀಸ್ ಮಾಡಿದಾರಂತ ಅಲ್ಲಿ. ಅಂದರೆ ಭಕ್ತಿ ಯಾವುದೇ ಭಕ್ತ ಕೂಡ ಅಲ್ಲಿ ಹೋದರೂ ಕೂಡ ನದಿ ಪೂಜೆಗೆ ಜೀವಜಲಕ್ಕೆ ಪೂಜೆ ಮಾಡಬೇಕು ಎಂಬ ಯಾವ ಭಕ್ತನಿಗೆ ಅವಕಾಶ ಇರುತ್ತೋ ಆ ಅವಕಾಶವನ್ನು ಆ ಗಂಗಾ ನದಿಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಕಾನ್ಸೆಪ್ಟನ್ನು ನಮ್ಮ ಮಧ್ಯ ಕರ್ನಾಟಕಕ್ಕೆ ಇವತ್ತು ಯಾರಾದರೂ ತಂದಿದ್ದಾರೆ. ಇಷ್ಟು ಕರ್ನಾಟಕದಲ್ಲಿ ಇಷ್ಟೊಂದು ಮಠಗಳು ಇದ್ದರೂ ಕೂಡ ಇತ್ತೀಚೆಗೆ ಒಂದು ಕಠೋರ ತಪೋ 21 ದಿನಗಳ ಕಾಲ ಭೂ ಸಮಾಧಿ ಆಗುವ ಮೂಲಕ ತಮ್ಮದೇ ಆದಂಥ ಒಂದು ದಿವ್ಯ ಶಕ್ತಿಯಿಂದ ಕಠೋರ ತಪಸ್ಸನ್ನು ಮಾಡಿ ಇವತ್ತು ಈ ನೆಲದಲ್ಲಿ ಒಂದು ಮಠವನ್ನು ಸ್ಥಾಪಿಸುವ ಮೂಲಕ ಪಕ್ಕದಲ್ಲಿ ತುಂಗಭದ್ರೆಗೆ ಒಂದು ಪೂಜೆ ಮಾಡಬೇಕು ಅನ್ನೋ ಒಂದು ಚಿಂತನೆಯನ್ನು ಬೆಳೆಸ್ಕೊಂಡಿದ್ದು ಮಠ ಯಾವುದಾದ್ರೂ ಇದ್ದರೆ ಅದು ಜಗದೀಶ್ವರ ಸ್ವಾಮಿಗಳ ಮಠ. ಬಹುತೇಕ ನಾವು ಅನೇಕ ನಮ್ಮದು ತುಂಗಭದ್ರಾ ಬೀಡು ಯಾವುದು ಹರಿಹರ ಮಠಗಳ ಬೀಡು ಬಹುತೇಕ ನೋಡಿದ್ದೀವಿ ನಾವು. ಈಗ ಇತ್ತೀಚೆಗೆ ಮತ್ತೆ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ದವು. ಅದು ಈ ಕಾನ್ಸೆಪ್ಟೇ, ಅದು ಯಾವುದು ಬೇರೆ ಕಾನ್ಸೆಪ್ಟ್ ಅಲ್ಲ. ನಂದು ಈಗ ಅನೇಕರು ಈಗ ಹೇಳಿದ್ದಾರೆ ಇದು ತುಂಗಾ ಆರತಿ ಆಗುತ್ತೆ, ತುಂಗಾ ಆರತಿ. ಮೊನ್ನೆ ನಾವು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಹೀಗೆ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾಗ ನನಗೆ ಅದನ್ನು ಯಾಕೋ ಕೇಳಬೇಕನ್ನಿಸ್ತು. ಗುರುಗಳೇ, ನೀವು ತುಂಗಾ ಆರತಿ ಮಾಡ್ತಾಯಿದ್ದೀರಿ, ತುಂಗೆ ಆ ಕೂಡ್ಲಿಗೆ ಅಲ್ಲಿಗೆ ಸೀಮಿತ ಆಗಿಬಿಡ್ತಾಳೆ. ಆದರೆ ಇವತ್ತು ನಾವು ಕುಡಿತಿರೋದು, ಇವತ್ತು ನಮ್ಮನ್ನು ಸಾಕ್ತಿರೋದು, ಈ ಮಧ್ಯ ಕರ್ನಾಟಕ ಜನರನ್ನು ಸಾಕ್ತಿರೋದು ಭದ್ರೆ. ಅವಳ ಹೆಸರಿಗೆ ಪೂಜೆ ಆಗಬೇಕು ನಮಗೆ. ಈ ಭದ್ರೆನೇ ನಮ್ಮ ಜೀವಜಲ. ಮಳೆಗಾಲದಲ್ಲಿ ತುಂಗೆ ನಮ್ಮ ಜೊತೆಗೆ ಬರ್ತಾಳೆ, ಅದನ್ನು ನಾವು ಮನಸ್ಸು ಹೆಚ್ಚು ಒಪ್ತೇವೆ. ಬಟ್ ಅದು ತುಂಗೆ ಏನಿದ್ರು ಶಿವಮೊಗ್ಗದ ಜನಗಳು, ಆಚಿನ ಜನಗಳು ಹೆಚ್ಚು ಅದನ್ನು ಉಪಯೋಗ ಮಾಡ್ತಾಯಿದ್ದಾರೆ. ಆದರೆ ನಾವು ಭದ್ರಾ ಡ್ಯಾಮಿಂದ ನೀರು ನಮಗೆ ಬರ್ತಾ ಇರೋದ್ರಿಂದ ಪ್ರತಿನಿತ್ಯ ಆ ಜಲವನ್ನು ಸೇವನೆ ಮಾಡಿ ಇವತ್ತು ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಜೀವಜಲದೊಂದಿಗೆ ನಾವು ಪ್ರತಿನಿತ್ಯ ಅದರ ಶ್ವಾಸವನ್ನು ನಾವು ಅನುಭವಿಸ್ತಾ ಇದ್ದೇವೆ. ಹಾಗಾಗಿ ಈ ಮುಂದಿನ ದಿನಗಳಲ್ಲಿ ಮತ್ತಾರೋ ತುಂಗಭದ್ರಾ ಆರತಿ ಮಾಡೋದಕ್ಕಿಂತ ಮುಂಚೆ ಈ ತುಂಗಾ ಆರತಿ ಅನ್ನೋ ಕಾನ್ಸೆಪ್ಟನ್ನು ನಿಮ್ಮ ಮಠ ಸ್ಟಾರ್ಟ್ ಮಾಡಿದೆ, ಮಧ್ಯ ಕರ್ನಾಟಕದಲ್ಲಿ ಒಂದು ಸಂಚಲನವನ್ನು ಉಂಟು ಮಾಡಿದೆ. ನೀವೇ ತುಂಗಭದ್ರಾ ಆರತಿಯನ್ನು ಮಾಡಬೇಕು ಅಂದಾಗ ಗುರುಗಳು, ಅದು ಒಳ್ಳೆಯ ಅಭಿಪ್ರಾಯ ನಿಮ್ಮದು, ನೀವು ಯಾವುದೇ ಕಾರಣಕ್ಕೂ ನಿಮ್ಮೆಲ್ಲರ ಒಪ್ಪಿಗೆ ಇದ್ದರು. ಭಾಳ ಜನರು ನನಗೆ ಹಿಂದೆಲ್ಲ ಹೇಳ್ಕೊಂತ ಬಂದರು. ಮತ್ತು ಇದು ಬೇರೆ ರೂಪ ಪಡೆಯೋದು ಬೇಡ, ಈ ವರ್ಷದಿಂದಲೇ ನಾನೀಗಾಗಲೇ ಆಮಂತ್ರಣ ಪತ್ರಿಕೆಯನ್ನು ತುಂಗಾ ಆರತಿ ಅಂತ ಪ್ರಿಂಟ್ ಮಾಡಿಬಿಟ್ಟಿದ್ದೇವೆ. ಆದರೂ ಪರವಾಗಿಲ್ಲ, 6ನೇ ವರ್ಷದಿಂದಲೇ ನಾವು ಹಿಂದಿನ ಕಾರ್ಯಕ್ರಮದ ಬ್ಯಾನರ್ನಲ್ಲಿ ತುಂಗಾ ಆರತಿ ಅಂತ ಹೆಸರನ್ನು ನಾಮಕರಣ ಮಾಡುವ ಮೂಲಕನೇ ನಾವು ಈ ವರ್ಷದಿಂದಲೇ ತುಂಗಭದ್ರಾ ಆರತಿ ಅಂತ ಚಾಲನೆ ಕೊಡ್ತಾ ಇದ್ದೇವೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಘೋಷಣೆ ಮಾಡಿಬಿಟ್ರು. ಇದು ಎಲ್ಲರಿಗೂ ಇವತ್ತು ಖುಷಿಯಾಗಿದೆ ಗುರುಗಳೇ. ನಮ್ಮ ತುಂಗಭದ್ರೆ ಇದು ಮೂಲ ನಾಮಕರಣ.
ತುಂಗೆ ಅಂತ ಒಂದು ಹೆಸರು ಬಂದುಬಿಟ್ರೆ ಆ ಮೂಲ ನಾಮಕರಣಕ್ಕೆ ಧಕ್ಕೆ ಆಗಬಾರ್ದು. ಡಿವೈಡ್ ಆಗೋಂಥ ಪಾಲಿಸಿ ಆಗುತ್ತೆ ಅನ್ನೋದು ನಂದೊಂದಿತ್ತು. ಆದರೆ ತಾವು ನಮ್ಮ ಮಾಧ್ಯಮದವರ ಮಾತಿಗೆ ಮತ್ತು ನಮ್ಮೆಲ್ಲ ಹಿತೈಷಿಗಳ ಮಾತಿಗೆ ಹೋಗೊಟ್ಟು, ನಮ್ಮ ಹಿರಿಯರ ಸಾಹಿತಿಗಳ ಮಾತಿಗೆ ಹೋಗೊಟ್ಟು, ಮತ್ತು ತಮಗೆ ಯಾರ್ಯಾರು ವೈಯಕ್ತಿಕವಾಗಿ ಹೇಳಿದಾರೋ ಅವರೆಲ್ಲರ ಮಾತಿಗೆ ಹೋಗೊಟ್ಟು ಇವತ್ತು ತುಂಗಭದ್ರಾ ಆರತಿಯನ್ನು ತುಂಗಭದ್ರಾ ಆರತಿಯಾಗಿ ಮರುನಾಮಕರಣ ಮಾಡುವ ಮೂಲಕ ಈ 6ನೇ ವರ್ಷದ ಅದ್ದೂರಿ ತುಂಗಭದ್ರಾ ಆರತಿಯನ್ನು ಮಾಡ್ತಾ ಇರೋದಕ್ಕೆ ನಮ್ಮ ಹರಿಹರ ಜನರ ಮತ್ತು ಕೋಡ್ಯಾಳ ಹೊಸಪೇಟೆ ಜನರ ಪರವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇದು ಇನ್ನೂ ಹೆಚ್ಚೆಚ್ಚು ಈ ಮಧ್ಯ ಕರ್ನಾಟಕದಲ್ಲಿ ಬೆಳೀಲಿ, ಈ ಮಠ ಇನ್ನೂ ಹೆಚ್ಚು ಉತ್ತುಂಗಕ್ಕೆ ಹೋಗಲಿ. ಈ ಕಾನ್ಸೆಪ್ಟ್ ಅಂತ ಇವತ್ತು ಏನಾದರೂ ಈ ಮಠ ಬೆಳೆದಿದೆ ಅಂದರೆ ಗುರುಗಳೇ, ಈ ತುಂಗಭದ್ರಾ ಆರತಿ ಇದರಿಂದನೇ ಇವತ್ತು ಹೆಚ್ಚು ಪ್ರಚಲಿತ ಆಗಿರೋದು ಈ ಭಾಗದಲ್ಲಿ. ಇಲ್ಲಿ ಯಾವುದೂ ಜಾತಿ ಇಲ್ಲ, ಯಾವುದೂ ಮತ ಇಲ್ಲ, ಯಾವ ಭಕ್ತಾದರೂ ಬರ್ಬೋದು, ಯಾವ ಭಕ್ತಾದರೂ ಗಂಟೆ ಕೂತ್ಕೋಬೋದು, ಎಷ್ಟೊತ್ತಾದರೂ ಮಾತಾಡ್ಬೋದು, ಏನಾದರೂ ಚರ್ಚೆ ಮಾಡ್ಬೋದು. ಆದರೆ ಸೀಮಿತ ಮಠ ಅಲ್ಲ ಇದು, ಯಾರಿಗೋ ಒಬ್ಬರಿಗೆ ಸೀಮಿತ ಮಠ ಅಲ್ಲ. ಹಾಗಾಗಿ ಎಲ್ಲರೂ ಒಂದಿಗೆ ಒಡನಾಟ ಇಟ್ಕೊಂಡು ಎಲ್ಲ ಅನನ್ಯವಾಗಿರ್ತಕ್ಕಂಥ ಒಂದು ಏನಾದರೂ ಮಠ ಇದ್ದರೆ ಇದು ಪುಣ್ಯಕೋಟಿ ಮಠ. ಹೆಚ್ಚಾಗಿ ಕೋಡ್ಯಾಳ ಹೊಸಪೇಟೆಗಿಂತ ಹೆಚ್ಚಾಗಿ ಹರಿಹರ ಭಕ್ತರನ್ನೇ ಅವಲಂಬಿತವಾಗಿರ್ತಕ್ಕಂಥ ಹೆಚ್ಚು ಭಕ್ತರನ್ನ ಹೊಂದಿರತಕ್ಕಂಥ ಮಠ ಏನಾದರೂ ಅದು ಪುಣ್ಯಕೋಟಿ ಮಠ ಅಂತ ನನ್ನ ಅಭಿಪ್ರಾಯ. ಹಿಂದೆಲ್ಲ ನಾನು ಈ 4ನೇ ವರ್ಷದ್ದು 3ನೇ ವರ್ಷದ್ದು ನೋಡಿದಾಗೆ ಎಷ್ಟು ಜನಗಳು ಬರ್ತಿದ್ರು. ಗುರುಗಳು ಕಾರ್ಯಕ್ರಮ ಒಂದು ಐತಿ ಅಂದರೆ ಸಾಕು, ಹಿಂಡು ಕಟ್ಕೊಂಡು ಹರಿಹರದಿಂದ ರಂಭಾಪುರ ಸ್ವಾಮಿಗಳನ್ನು ಹರೀಶ್ವರ ಗುಡಿಯಿಂದ ಮೆರವಣಿಗೆ ತಂದಾಗ ಅದ್ರ ಮೆರುಗೇ ಬೇರೆ ಇತ್ತು. ಅದೊಂದು ಸಂಚಲನ, ಹರಿಹರದಲ್ಲೇ ಒಂದು ಸಂಚಲನ ಉಂಟು ಮಾಡ್ತು. ಪುಣ್ಯಕೋಟಿ ಮಠ ಕಾರ್ಯಕ್ರಮ, ಪುಣ್ಯಕೋಟಿ ಮಠ ಇದೆ ಅನ್ನೋದು ಕೂಡ ಅವತ್ತಿನ ಒಂದು ಇಡೀ ಹರಿಹರ ನಗರಕ್ಕೆ ತಾಲೂಕಿಗೆ ಪರಿಚಯ ಆಗೋಂಥ ಪ್ರತಿ ಬಾರಿಯೂ ನಾವು ಕೂಡ ಮಾಧ್ಯಮದವರು, ರಾಣೆಬೆನ್ನೂರು ಮಾಧ್ಯಮದವ್ರು ಇರಲಿ, ಹರಿಹರ ಮಾಧ್ಯಮದವ್ರು ಇರಲಿ, ಇಲ್ಲಿ ಏನೇ ಒಂದು ಕಾರ್ಯಕ್ರಮ ನಡೆದ್ರೂ ಕೂಡ ನಿಷ್ಠಾವಚಾಗಿ ಗುರುಗಳ ಏನು ಆದೇಶ ಇರುತ್ತೋ ಅದ್ರ ಪ್ರಕಾರ ನಾವು ಪ್ರಚಾರ ಕೊಟ್ಕೊಂಡು ಬಂದಿದ್ದೇವೆ. ಅದು ಗುರುಗಳ ಮೇಲೆ ಅಭಿಮಾನ, ಈ ಮಠದ ಮೇಲೆ ಅಭಿಮಾನ. ಅದು ಈ ಮಠದ ಒಂದು ಶಕ್ತಿ ಅನ್ಕೋಬೋದು. ಯಾಕಂದ್ರೆ ಎಲ್ಲಿ ತಪಸ್ಸಿರುತ್ತೋ, ಎಲ್ಲಿ ನಿಷ್ಠೆ ಇರುತ್ತೋ ಅಲ್ಲಿ ಆ ಭಗವಂತ ಆ ಕೆಲಸಗಳನ್ನು ಮಾಡಿಸ್ತಾನೆ ಅನ್ನೋದು ನನ್ನ ಅಭಿಪ್ರಾಯ. ಹೀಗೆ ಈ ಒಂದು ತುಂಗಭದ್ರಾ ಆರತಿ ಇನ್ನೂ ಹೆಚ್ಚು ಬೆಳೆಯುವ ಮೂಲಕ ಈ ತಪೋವನ ಕ್ಷೇತ್ರ ಇನ್ನೂ ಹೆಚ್ಚು ಬೆಳೆಯಬೇಕು. ಇಲ್ಲಿ ಇನ್ನೂ ಹೆಚ್ಚು ಅಭಿವೃದ್ಧಿ. ಹೀಗೆ ಇತ್ತೀಚೆಗೆ ಗುರುಗಳು ಮಾತಾಡ್ತಾ ಮೊನ್ನೆ ಒಂದು ಹೇಳಿದರು, ಮತ್ತು 2 ಎಕರೆ ಜಮೀನನ್ನು ನಾವು ತೊಗೊಳ್ತಾ ಇದ್ದೇವೆ ಪಕ್ಕದಲ್ಲಿ. ಅಲ್ಲಿ ಇನ್ನೂ ಹೆಚ್ಚು ಗುರುಕುಲಗಳನ್ನು ಕಟ್ಟಿಸ್ಬೇಕು, ಸಂಸ್ಕೃತ ಪಾಠಶಾಲೆ, ಅಂಧ ವಿದ್ಯಾರ್ಥಿಗಳಿಗೆ ಪಾಠಶಾಲೆಗಳನ್ನು ಮಾಡಬೇಕು ಅನ್ನೋ ಒಂದು ಚಿಂತನೆ ಇಟ್ಕೊಂಡಿದ್ದೇವೆ. ಅವೆಲ್ಲ ಗುರುಗಳ ಒಂದು ದೈವಬಲ, ಅವೆಲ್ಲ ಆ ಗುರುಗಳ ಮೂಲಕ ಆಗಲಿ, ಇನ್ನೂ ಹೆಚ್ಚು ಬೆಳೀಲಿ. ಈ ನಾಡಿನಲ್ಲಿ ಈ ಪುಣ್ಯಕೋಟಿ ಮಠ ಇನ್ನೂ ಒಂದು ಒಳ್ಳೆಯ ಹೆಸರು ಮಾಡಲಿ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತಿದ್ದೆ. ಭದ್ರಾ ಜಲಾಶಯ ಜೀವನಾಡಿ, ನಮ್ಮ ರೈತರಿಗೆ ಬೆಳೀಲಿಕ್ಕೆ ನೀರುಣಿಸ್ತಕ್ಕಂಥ ಭದ್ರಾ ಜಲಾಶಯ ಮತ್ತು ನಮ್ಮ ಜೀವನಕ್ಕೆ ಜೀವ ಬದುಕಿಸ್ಲಿಕ್ಕೆ ಕೂಡ ಭದ್ರಾ ಜಲಾಶಯ ಒಂದು ಮಾದರಿಯಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಗುರುಗಳು ಚಿಂತನೆ ಮಾಡಿರೋದು ಭಾಳ ಅನುಕೂಲತೆಯ 6ನೇ ವರ್ಷದಿಂದ ತುಂಗಭದ್ರಾ ಆರತಿ ಚಾಲನೆಗೊಳ್ಳುತ್ತಿದೆ. ಈ ಮಠ ಇನ್ನೂ ಹೆಚ್ಚು ಬೆಳೀಲಿ ಅಂತಂದು ಹಾರೈಸಿದಂಥ ಶೇಖರ್ಗೌಡ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳು. ಅದೇ ರೀತಿ ನಮ್ಮ ಮಠದ ವಾಲ್ಮೀಕಿ ಮಠದ ಧರ್ಮದರ್ಶಿಗಳು ಮುಖಂಡರಾದಂಥ KV ಮಂಜುನಾಥ್ 2 ನಿಮಿಷ. ಶ್ರೀ ಬಾಲಯೋಗಿ ಪುಣ್ಯಶ್ರೀ ಜಗದ್ಗುರು ಸ್ವಾಮಿಗಳಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ, ಈ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಮಾರ್ಗದರ್ಶಕರು, ಸಾಹಿತಿಗಳು ಆಗಿರ್ತಕ್ಕಂಥ ಎಲ್ಲ ಹಿರಿಯರೇ ಮತ್ತು ಎಲ್ಲ ಸ್ನೇಹಿತರು, ಪತ್ರಿಕಾ ಮಾಧ್ಯಮರು ಆಗಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರೇ, ಈ ಒಂದು ಎಲ್ಲರೂ ಪತ್ರಿಕಾ ಮಾಧ್ಯಮರು ಹೇಳೋದಪ್ಪ ಅಂದ್ರೆ ಎಲ್ಲ ಜನಗಳದ್ದು ನಾಡಿ ಹಿಡಿತಾ ಎಲ್ಲ ಮಾತು ತಿಳ್ಕೊಂಡೇ ಬಂದಿರ್ತಾರೆ. ಅವ್ರು ಹೇಳೋದಂಥದ್ದು ಎಲ್ಲ 100ಕ್ಕೆ 100 ಸತ್ಯನೇ ಇರ್ತದೆ. ಹಾಗಾಗಿ ಗುರುಗಳು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಒಪ್ಪಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಯಾಕಪ್ಪ ಅಂದ್ರೆ ಒಳ್ಳೆಯ ಕೆಲಸ, ನೀವು ಕೆಟ್ಟವ್ರದ್ದು ಕೇಳಿರ್ತೀರಿ, ಒಳ್ಳೆಯವ್ರದ್ದು ಕೇಳಿರ್ತೀರಿ, ಸಾವುಕಾರದ್ದು ಕೇಳಿರ್ತೀರಿ, ಬಡವ್ರದ್ದು ಕೇಳಿರ್ತೀರಿ. ತಾವೆಲ್ಲದನ್ನು ಕೇಳಿ ಅಳೆದು ತೂಗಿ ಒಂದು ನಿರ್ಧಾರ ತಗೊಂಡು ನೀವು ಹೇಳ್ತೀರಪ್ಪ ಅಂದ್ರೆ ಅದು ತೂಕ ಇರುತ್ತೆ ಅಂತಂದೇಳಿ ಈ ಗುರುಗಳು ಇನ್ನೊಬ್ಬ ಗುರುಗಳು ಹಂಗೆ ಅಲ್ಲ. ಇನ್ನೊಬ್ಬರುಗಳು ಭೇಟಿ ಆಗ್ಬೇಕು ಅಂದ್ರೂ ಒಂದು ದಿವಸ ಟೈಮ್ ತಗೋಬೇಕು, ಎಲ್ಲ ತಗೋಬೇಕು. ಈ ಗುರುಗಳು ನೀವು ಬರೀ ಫೋನ್ನಲ್ಲೇ ಮಾತಾಡಿದರೆ ಕೂಡ ತಾವು ಕೆಲಸವನ್ನು ಮಾಡೋ ಅಂಥ ಗುರುಗಳು ಅಂದ್ರೆ ನಮ್ಮ ಪುಣ್ಯಕೋಟಿ ಗುರುಗಳು ಅಂತೇಳಿ ನನ್ನ ಅಭಿಪ್ರಾಯ. ಯಾಕಪ್ಪ ಅಂದರೆ ಅವರಲ್ಲಿ ಮನಸ್ಸಿನಲ್ಲಿರೋದು ಏನಪ್ಪ ಅಂದರೆ ಎಷ್ಟು ಸಾಧ್ಯನೇ
ಏನೂ ಇಲ್ದಲೇ ಬಂದು ನಾನು ಇಲ್ಲಿದ್ದೀನಿ ಅಂದಾಗ ನಾನು ಏನಾದರೂ ಸಾಧನೆ ಮಾಡ್ಬೇಕು ಅನ್ನೋದು ಅವ್ರಿಗೆ ಭಾಳ ಮನಸ್ಸಿನಲ್ಲಿ ಭಾಳ ತುಂಬ ಇದೆ. ಹಾಗಾಗಿ ತಾವೆಲ್ಲರೂ ಸಹಕಾರ ಮಾಡಿದರೆ ಅವ್ರ ಆಸೆಗಳು ತುಂಬ ಇದೆ. ಆಸೆ ಈಡೇರಬೇಕಪ್ಪ ಅಂದ್ರೆ ನಾವೆಲ್ಲರೂ ಕೂಡ ಅವ್ರಿಗೆ ಸಹಕಾರ ಮಾಡಬೇಕು. ಮುಖ್ಯವಾಗಿ ಸಹಕಾರ ಮಾಡಿದರೆ ಅವ್ರೇನು ಯಾರು ಕೂಡ ಅವ್ರಿಗೆ ಮನೆ ಇರಲ್ಲ, ಮಠ ಇರಲ್ಲ, ಏನು ಮಾಡಲ್ಲ. ಏನು ಮಾಡಿದ್ರೂ ಇಲ್ಲಿ ಜನಗಳಿಗೆ ಮಾಡಿಬಿಟ್ಟು ಹೋಗೋಂಥದ್ದು ಗುರುಗಳ ಕರ್ತವ್ಯ ಎಲ್ಲ ಗುರುಗಳದ್ದು ಆದ್ರೆ. ಹಾಗಾಗಿ ನಾವೇನಿದ್ದೇವೆ ಗುರುಗಳಿಗೆ ಎಷ್ಟು ಸಹಕಾರ ಮಾಡ್ತೀವಿ ಅಷ್ಟು ಕೂಡ ಒಂದು ಬೆಳೆ ಅಂತ ಇದಾಗ್ತದೆ. ಹಾಗಾಗಿ ತಾವು ಏನು ಹೇಳಿದಿರಲ್ಲ, ಈಗೇನು ತುಂಗಭದ್ರ ಮಾಡ್ಬೇಕಂತ ಹೇಳಿದ್ರೆ ಅದು ಒಳ್ಳೆಯ ಅಭಿಪ್ರಾಯ. ನಮಗೆ ಕೂಡ ಹಿಂಗೆಲ್ಲ ಪತ್ರಿಕಾ ವಿಜ್ಞಾನ ಶೇಖರ್ ಗೌಡ್ರು ಎಲ್ಲರೂ ಹೇಳಿದ್ದಾರೆ ಅಂದರೆ ಒಳ್ಳೆಯ ಅಭಿಪ್ರಾಯ ಒಪ್ಪಿಗೆ ಮಾಡಿರಿ. ಏನೇ ಇದ್ರೂ ನಮ್ಮ ಎಲ್ಲರೂ ಸಹಕಾರ ಇರುತ್ತೆ ಅಂತೇಳಿ ನಾನು ಕೂಡ ಅವ್ರಿಗೆ ಫೋನ್ ಮೇಲೆ ಹೇಳಿದಾಗ ನಾನು ಮಾತಾಡಿದ್ದೇನೆ. ಹಾಗಾಗಿ ತಮ್ಮ ಅಭಿಪ್ರಾಯ ಭಾಳ ಸೂಕ್ತ ಇದೆ. ನೀವು ಹೇಳ್ದಂಗೆ ಈಗ ಏನೋ ನೀವು ಬರೀ ಹಂಗೆ ಮಾತಾಡಿಬಿಟ್ಟಿದ್ರೆ ಇದನ್ನೆಲ್ಲ ಮೊದಲೇ ಯಾರಾದರೂ ಮಾಡಿಬಿಡೋರು. ಯಾಕೆಂದ್ರೆ ಈಗ ಆಲ್ರೆಡಿ ತುಂಗಾರತಿ ಮಾಡಿರೋದು ನಿಮಗೆ ಗೊತ್ತಿದೆ. ತುಂಗಾರತಿ ಮಾಡ್ಬೇಕಂತ ಇದು ಮಾಡಿರೋದೇ ಇವರು. ಆದರೂ ಅದನ್ನು ಆಗಿರೋದೇ ಬೇರೆ ನಮ್ಮ ಹರಿಹರ ದಡದಲ್ಲಿ ಆಗಿದೆ. ಅದು ಬೇಡ. ಆದ್ರೂ ಈಗೇನು ತುಂಗಭದ್ರೆ ಏನು ಮಾಡಲಿಕ್ಕೆ ಅಂತ ಹೇಳಿದಾರಲ್ಲ, ಒಳ್ಳೆಯ ಅಭಿಪ್ರಾಯ. ಅದಕ್ಕೆ ಏನೇ ಇದ್ರೂ ಗುರುಗಳು ಅದಕ್ಕೆ ನಮಗೂ ಕೂಡ ಈಗೇನು ಮಾಡಲಿಕ್ಕೆ ಏನಾದರೂ ನಮಗೆ ಒಂದು ಸೇವೆ ಮಾಡಲಿಕ್ಕೆ ಹೇಳಿದ್ರೆ ಅದನ್ನು ಕೂಡ ನಾವು ಬದ್ಧವಾಗಿ ಮಾಡ್ತಿದ್ದೇವೆ. ಗುರುಗಳು ನಿಮ್ಮ ಇದಕ್ಕೆ ನಾವೆಲ್ಲರೂ ಹರಿಹರದಿರ್ಬೋದು, ಕೋಡಿಹಳ್ಳಿಯರಿರ್ಬೋದು, ನಿಮ್ಮ ಸತ್ಯಕ್ಕೆ ನಾವೆಲ್ಲರೂ ಕೂಡ ಎಲ್ಲದಕ್ಕೂ ಜೊತೆಯಾಗಿ ಇರ್ತಿದ್ದೇವೆ. ನೀವು ಮಾಡಿರಿ. ಎಲ್ಲ ನಮ್ಮ ಹರಿಹರ ತಾಲೂಕಿನಿರೋದು ಎಲ್ಲ ಸಮಾಜದ ಮಠಗಳು ಅದಾವೆ. ಈ ಮಠ ಎಲ್ಲ ಸಮಾಜ ಸೇರಿದ ಒಂದು ಮಠ. ನಮ್ಮ ಹರಿಹರ ತಾಲೂಕಿನಲ್ಲಿ ಮಠಗಳು ಇರೋದು ಹೆಚ್ಚಾಗಿ ಅಂದರೆ ಹರಿಹರ ತಾಲೂಕಿನಲ್ಲಿ. ಆದರೆ ಅದು ಅವರ ಸಮಾಜದ ಮಠ ಅದಾವು. ಈ ಮಠ ಇರೋದು ಎಲ್ಲ ಸಮಾಜರು ಕೂಡಿ ಒಂದು ಮಠ. ಹಾಗಾಗಿ ಈ ಮಠ ಬೆಳೆದ್ರೆ ಮಾತ್ರ ಎಲ್ಲ ಸಮಾಜರಿಗೂ ನ್ಯಾಯತೆ ಸಿಗುತ್ತದೆ. ಆಮೇಲೆ ಏನೇ ಕಾರ್ಯಕ್ರಮ ಮಾಡ್ಬೇಕಂದ್ರೂ ಈಗ ಕೆಲವು ಗುರುಗಳು ಸಿಗೋಲ್ಲ. ಆದರೆ ಈ ಪುಣ್ಯಕೋಟಿ ಗುರುಗಳು ಯಾವುದೇ ಕಾರ್ಯಕ್ರಮ ಐತಿ ಅಂದ್ರೆ ನಮ್ಮ ಹರಿಹರ ತಾಲೂಕು ಇರ್ಬೋದು, ಎಲ್ಲ ಇರ್ಬೋದು, ಅದಕ್ಕೆಲ್ಲ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಇಂಥ ಗುರುಗಳು ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ಹೇಳಿ ಏನೇ ಇದ್ರೂ ನಾವೆಲ್ಲ ಜೊತೆಗೆ ಇರ್ತದೇವೆ. ಈಗೇನು ಸಾಹಿತಿಗಳು ಮತ್ತು ಪತ್ರಿಕಾ ವಿಜ್ಞಾನರು ನಿಮಗೆ ಏನು ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾಯಿದ್ದಾರೆ, ಇನ್ನು ಹೆಚ್ಚು ಬೆಳೆಯೋಕ್ಕೆ ಅವರೇ ಕಾರಣ ನಮಗಿಲ್ಲಿ. ಹಾಗಾಗಿ ಇದಕ್ಕೆ ನನಗೆ ಕೂಡ ಈ ಟೈಮ್ನಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರೋ ಒಂದಿಷ್ಟು ನಾನು ಮಾತು ಮುಗಿಸ್ತೇನೆ. ನಮ್ಮ ಈ ಒಂದು ಮುಂದಿನ 2 ನಿಮಿಷ ನಮ್ಮ ಸಾಹಿತಿಗಳು ಮಾರ್ಗದರ್ಶಕರಾದಂಥ ಎಚ್ ಎ ಕೊಟ್ರಪ್ಪನವ್ರು ಮಾತಾಡ್ಬೇಕಂತ ಕೇಳ್ತೀನಿ. ಪರಮ ಪೂಜ್ಯರಲ್ಲಿ ವಂದಿಸುತ್ತಾ, ಮಠದ ಸದ್ಭಕ್ತರೇ ಹಾಗೂ ಆತ್ಮೀಯರೇ, ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ನಕ್ಷತ್ರ ಟಿ ವಿಯ ಕೃಷ್ಣರವರೇ ಹಾಗೂ ಆತ್ಮೀಯರಾದಂಥ ಸುರೇಶ್ ರಾಜಣ್ಣವರೇ ಹಾಗೂ ಶೇಖರಗೌಡರವರೇ ಹಾಗೂ ಪಂಚಾಕ್ಷರಿ ಅವರೇ ಹಾಗೂ ವಾಲ್ಮೀಕಿ ಮಠದ ಮಂಜಣ್ಣವರೇ ಹಾಗೂ ಅಡ್ವೊಕೇಟ್ ಆದಂಥ ವೀರೇಶ್ರವರೇ, ಪ್ರೊಫೆಸರ್ ಸಿ ವಿ ಪಾಟೀಲ್ರವರೇ ಹಾಗೂ ಪ್ರೊಫೆಸರ್ ಭಿಕ್ಷಾವರ್ತಿ ಮಠರವರೇ ಹಾಗೂ ಆತ್ಮೀಯರಾದ ಕೆ ಬಿ ರಾಜಶೇಖರ್ ಅವರೇ, ಈಗಾಗಲೇ ಮಠದ ಬಗ್ಗೆ ಸಾಕಷ್ಟು ವಿಷಯವನ್ನು ಹೇಳಿದ್ದೇನೆ ಮತ್ತು ನಾನು ಹೇಳಲಿಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ಮಠ ನಡೆದು ಬಂದ ದಾರಿ ತಾವೆಲ್ಲರೂ ಹೇಳಿದ್ದೀರ. ಒಂದು ಏನಂದರೆ, ನಾನು ಕಂಡಂತೆ ನಾವು ಮೊದಲೇ ಕಮ್ಯುನಿಸ್ಟ್ ಪಕ್ಷದಿಂದ ಬಂತು ಅಂತ ನಮ್ಮ ಸಿದ್ಧಾಂತಗಳೇ ಬೇರೆ. ಆದರೆ ಬಹಳಷ್ಟು ಮಠಗಳು ಇದ್ದರೂ ಸಹಿತರು ಅವ್ರವ್ರ ಸಮುದಾಯಕ್ಕೆ ಇರೋದಂಥದ್ದು ಸ್ವಾಭಾವಿಕ, ಅದು ವಾಡಿಕೆ. ಆದರೆ ಪುಣ್ಯಕೋಟಿ ಮಠ ಎಲ್ಲರಿಗೂ ಒಳಗೊಂಡಂತೆ ಇದೆ. ಹಾಗಾಗಿ ವಿಶೇಷವಾದ ಅಭಿಮಾನ ಹಾಗೂ ಒಂದು ವಾತ್ಸಲ್ಯ, ಅವರ ಒಂದು ಪ್ರೀತಿ ವಿಶ್ವಾಸ ಗಳಿಸ್ಬೇಕೆಂಬ ಹಿನ್ನೆಲೆ ಒಳಗೆ ನಾವು ಆಗಿಂದಾಗೆ ಬರ್ತಾ ಇರ್ತೇವೆ. ಭಾಳ ಪ್ರಮುಖವಾಗಿ ಇಲ್ಲಿ ನಮಗೆ ಹೆಚ್ಚು ನನಗೆ ಇದು ಮಾಡಿಕೊಟ್ಟಿದ್ದು ನಮ್ಮ ಪಂಚಾಕ್ಷರಿ ಅವರು. ಬರ್ರಿ ಹೋಗೋಣ ಗುರುಗಳೇ ಅಂಥೇಳಿ ಸ್ವಾಮಿಯರ ಹತ್ರ ಕರ್ಕೊಂಬರ್ತಿದ್ರು, ಮಾತಾಡ್ತಿದ್ವಿ. ಏನೋ ಒಂಥರ ಖುಷಿ ಆಗ್ತಿತ್ತು, ಮನಸ್ಸಿಗೆ ಬಂದಾಗ ನೆಮ್ಮದಿ ಇರ್ತಿತ್ತು. ಕಾರಣ ಏನು ಅಂದರೆ, ಈ ಮಠದ ಸ್ವಾಮಿಯವ್ರದ್ದೇ ಬೇರೆ. ಇಲ್ಲಿ ಏನು ಅಂತಂದರೆ, ಮೇಲು ಕೀಳು ಬಡವ ಬಲ್ಲಿದ ಯಾವುದು ಭೇದವಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಹೆಣ್ಣು ಮಕ್ಕಳ ತವರು ಮನೆ. ಇದರಲ್ಲಿ ಎರಡನೇ ಮಾತಿಲ್ಲ. ಯಾಕೆಂದರೆ ಭಾಳಷ್ಟು ಜನ ಹೆಣ್ಮಕ್ಳು ಬಂದರೆ ಅಪ್ಪವ್ರ ಮನೆಗೆ ಹೋಗ್ತೇವೆ ನಾವು, ಅಲ್ಲೇ ಊಟ ಮಾಡಿ ಅಲ್ಲೇ ಅಡುಗೆ ಮಾಡ್ತೇವೆ ಅಂತಂತ ಹೇಳ್ತಾಯಿದ್ರು. ಯಾಕೆ ಅಂದರೆ ಅಷ್ಟೊಂದು ಅಭಿಮಾನ ಮಠದ ಬಗ್ಗೆ. ಅದು ಆಕರ್ಷಣೆ ಬರಬೇಕಂದ್ರೆ ಅವರ ಒಂದು ತಪೋಶಕ್ತಿ. ಈಗೇನು ನಮ್ಮ ಪಂಚಾಕ್ಷರರು ಹೇಳಿದ್ರಲ್ಲ, 21 ದಿನ ತಪಸ್ಸು ಮಾಡೋದು, ಅದು ಭಾಳ ಒಂದು ಕಠೋರವಾದ ತಪಸ್ಸು. ಅಂಥ ತಪಸ್ಸು ನಾವೊಂದು 10 ನಿಮಿಷ ಎಲ್ಲರೂ ಕುಂತ್ರೆ ಕತ್ಲಲ್ಲಿ ಹಾಕಿಬಿಟ್ರೆ ನನಗೆ ಹೆದರಿಕೆ ಆಗ್ತೈತಿ. ಬಾಯ್ ಹೊಯ್ಕೋಬೇಕಾಗತ್ತೆ. ಅದು ನಮ್ಮ ಇದು ಸಹಜ ಗುಣ ನಮ್ಮ ಇದಕ್ಕೆ. ಆದರೆ ಇದು ಒಂದು ಕಠೋರವಾದ ಶಕ್ತಿ ಇದೆಯಲ್ಲ, ಅದು ಯಾವುದೋ ಒಂದು ದೈವ ಶಕ್ತಿ ಸ್ವಾಮೀಜಿಯವರ ಹತ್ರ ಇದೆ. ಹಾಗಾಗಿ ಅವರ ಬಗ್ಗೆ ನಮಗೆ ವಿಶೇಷವಾದ ಒಂದು ಗೌರವ. ಹೀಗಾಗಿ ನಾವು ಈ ತುಂಗಭದ್ರ ಆರತಿ ಬಗ್ಗೆ ಆಗಿಂದಾಗೆ ಅವರ ಹತ್ರ ಸಾಕಷ್ಟು ಸಲ ಮೆಸೇಜ್ ಕಳಿಸಿದ್ದೇನೆ, ದೂರವಾಣಿ ಮೂಲಕನೂ ಮಾತಾಡಿದ್ದೇನೆ. ಏನೇ ಮಾತಾಡಿದ್ರು ಸಹಿತ ವಾಸ್ತವ ಸಂಗತಿ ಅವರಿಗೆ ಏನು ನಮ್ಮ ಹರಿಹರದ ಧ್ವನಿ ಹೆಂಗಿದೆ, ಹರಿಹರದ ಸ್ಥಿತಿಗತಿ ಏನಿದೆ ಅವನ್ನೆಲ್ಲ ಹೇಳ್ತಿದ್ವಿ. ಅವ್ರದ್ದು ಗಂಗಾಪಾನ ತುಂಗಸ್ಥಾನ ಅಂತಿದ್ರು.
ಸ್ವಾಮೀಜಿ ವಿಶಾಲ ದೃಷ್ಟಿಯಿಂದ ನಾವು ನೋಡೋವಂಥ ಜನಗಳು ನಾವಲ್ಲ. ನಮ್ಗೆ ಅಷ್ಟೊಂದು ವಿಶಾಲ ಮನೋಭಾವ ಇಲ್ಲ. ನಮಗಿರೋದೇನೆಂದರೆ ತುಂಗಭದ್ರಾ ಅಂತಂದ್ರೆ ತುಂಗಭದ್ರಾ ಆರತಿ ಅಂತಲೇ ಬೇಕಿಲ್ಲಿ. ಕಾರಣ ಏನು ಅಂತಂದರೆ ಅದು ನಮಗೆ ಅರ್ಥ ಆಗೋದಿಲ್ಲ. ನಮ್ಮ ಜೀವನ ನದಿ ಯಾವುದು? ತುಂಗಭದ್ರಾ ನದಿ. ಹೀಗಾಗಿ ಇಲ್ಲಿ ಜನದ ಅಪೇಕ್ಷೆ ಇದೆ. ಇದರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಬೇಕು ಅಂತ ಹೇಳಿದಾಗ ಅವರನ್ನು ಬೇಡ ಅಂತ ಹೇಳಿಲ್ಲ, ನೋಡೋಣ ಅಂತಂತಲೇ ಹೇಳ್ತಾ ಇದ್ದರು. ಬಟ್ ಎಲ್ಲರದ್ದು ಮಾತುಗಳನ್ನು ಕೇಳಿಸ್ಕೊಂಡಿದ್ದಾರೆ. ಹಾಗಾಗಿ ನನಗನ್ಸಿದ್ದೇನೆಂದರೆ ಎಲ್ಲರ ಮಾತುಗಳನ್ನು ಕೇಳಿಸಿ ಸಂಗ್ರಹಿಸಿ ಅವರು ಏನು ಒಂದು ಅವರು ಹೇಳಿದಾರಲ್ಲ ತುಂಗಭದ್ರಾ ಆರತಿ 6ನೇ ವರ್ಷದಿಂದ, ಅದು ಭಾಳ ವಿಶೇಷವಾಗಿ ಆಮಂತ್ರಣ ಮುದ್ರಣ ಆಗಿದ್ದರೂ ಸಹಿತ ಅದರ ಆಚೆ ಎಲ್ಲರ ಅಭಿಪ್ರಾಯಗಳಿಗೆ ಮಣ್ಣೆಣ್ಣೆ ಕೊಟ್ಟು ಏನು ಹೇಳಿದಾರೆ ಅದು ವಿಶೇಷವಾಗಿ ಪರಮ ಪೂಜ್ಯರವರಿಗೆ ಅಭಿನಂದನೆ ಸಲ್ತಕ್ಕಂಥ ಕಾರ್ಯಕ್ರಮ. ಇದು ಭಾಳ ವಿಶೇಷ. ಯಾಕೆಂದರೆ ಕೆಲವರಿಗೆ ಒಣ ಪ್ರತಿಷ್ಠೆ ಬಂದುಬಿಡುತ್ತೆ. ನಾನೇ ಹೆಚ್ಚು, ನನ್ನಿಂದನೇ ಹೆಚ್ಚು, ನಾನೇ ಭಗವಂತ ಅನ್ನೋ ಜನ ಇದ್ದಾರೆ. ಆದರೆ ಈ ಸ್ವಾಮೀಜಿ ಆ ಥರ ಇಲ್ಲ. ಹಾಗಾಗಿ ಈ ಮಠದ ಬಗ್ಗೆ ವಿಶೇಷವಾದ ಗೌರವ ಇದೆ. ನಮಗೆ ನೆನಪಿದೆ. ಯಾಕೆಂದರೆ ಇಲ್ಲಿ ಒಂದು 2 ವರ್ಷದ ಕೆಳಗೆ ನಾವು ಇಲ್ಲಿ ಬಂದು ಸ್ವಾಮೀಜಿಯವರಿಗೆ ನಮ್ಮ ಎಲ್ಲ ಸಮಾಜದ ಮಹಿಳೆಯರು ಪುರುಷರು ಎಲ್ಲ ಬಂದು ಅವ್ರಿಗೊಂದು ಅಲ್ಪ ಕಾಣಿಕೆ ಕೊಟ್ಟು, ಮೋಸ್ಟ್ಲಿ ಅದು ಇದು ಯಾವುದು ಇದರಲ್ಲಿ ಸಂಕ್ರಾಂತಿ ದಿನ ಸಂಕ್ರಾಂತಿ ದಿನ ಹೊಸ ವರ್ಷಕ್ಕೆ ಬಂದು ಅವರ ಆಶೀರ್ವಾದ ಪಡೆದು ಹೋಗಿದ್ದೇವೆ. ಹೋಗೋದು ಬರೋದು ನಮ್ಮ ನಿರಂತರವಾಗಿ ಇದ್ದೇ ಇದೆ. ಅದಕ್ಕೆ ವಿಶೇಷವಾದ ಕಾರಣ ಏನಂದರೆ ಅವರ ಪ್ರೀತಿ ಹಾಗೂ ಅವರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಗೌರವ, ಅವರಲ್ಲಿ ಇರ್ತಕ್ಕಂಥ ನಮ್ಮದೆಲ್ಲದು ಇದು. ಯಾಕೆಂದರೆ ನಾವು ಹೇಳಿದ ತಕ್ಷಣ ಬರೋಲ್ಲ, ನಾವು ಸ್ವಯಂ ಪ್ರೇರಿತರಾಗಿ ಬಂದು ಈ ಮಠದ ಸೇವೆ ಮಾಡೋಕ್ಕಂಥ ಭಾಳಷ್ಟು ಜನ ನಮ್ಮ ಮಹಿಳೆಯರು ಇದ್ದಾರೆ. ಹಾಗಾಗಿ ನನಗೆ ಖುಷಿಯಾಗಿದ್ದೇನು ಅಂತಂದರೆ ತುಂಗಭದ್ರಾ ಆರತಿ ಏನು ಇಟ್ಟಿದ್ದೀರಾ ಇದು ನಿಜವಾಗ್ಲೂ ಸಂತೋಷ ಕೊಡ್ತಕ್ಕಂಥದ್ದು. ಇದು ಜನಸಾಮಾನ್ಯರ ಧ್ವನಿಗೆ ತಾವು ಧ್ವನಿಯಾಗಿ ನಮಗೆ ಆಶೀರ್ವಾದ ಮಾಡಿದ್ದೀರಿ. ಹೀಗಾಗಿ ಈ ಮಠ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಯುತ್ತೆ. ನಿಮ್ಮ ಜೊತೆಗೆ ಹರಿಯಿರ್ತಕ್ಕಂಥ ಜನ, ಯಾಕೆಂದರೆ ಇದು ಸಂಗಮ ಕ್ಷೇತ್ರ. ದಾವಣಗೆರೆ ಹರಿಹರನೇ ಬೇರೆ, ಇದು ನಮ್ಮ ರಾಣೆಬೆನ್ನೂರು, ಇದು ನಮ್ಮ ಕೋಡ್ಯಾಳು ಹೊಸಪೇಟೆನೇ ಬೇರೆ. ಆದರೂ ಇದು ಸಂಗಮ ಕ್ಷೇತ್ರ ಆಗಿದೆ. ಅದಕ್ಕೆ ನೀವು ರುಬಾರಿಗಳಾಗಿದ್ದೀರ. ನಾವು ಅಲ್ಲಿದ್ದವರು ಎಲ್ಲರೂ ಹರಿಹರದಲ್ಲೇ ಬಂದಿರೋದು. ಹೀಗಾಗಿ ಇದಕ್ಕೆ ಏನಂತಂದರೆ ಒಂದು ಆಕರ್ಷಣೆ ಶಕ್ತಿ ಇದೆ. ಆ ಒಂದು ಆಕರ್ಷಣೆ ಶಕ್ತಿ ಇರೋ ಕಾರಣ ಏನಂತಂದರೆ ಅಲ್ಲಿರ್ತಕ್ಕಂಥ ಯಾರು ಗುರುಗಳು ಇರ್ತಾರೆ ಅವರ ಒಂದು ಪ್ರಭಾವ ಶಕ್ತಿ. ಹಾಗಾಗಿ ಈ ಮಠದಲ್ಲಿ ಬಹಳಷ್ಟು ಉನ್ನತವಾದ ಕಾರ್ಯಕ್ರಮ ನಡೀತಾ ಇದೆ. ಭೇದ ಭಾವ ಇಲ್ಲದಂಥ ಕಾರ್ಯಕ್ರಮ ನಡೀತಾ ಇದೆ. ಇಂಥ ಕಾರ್ಯಕ್ರಮಗಳು ಯಾರೇ ಇರಲಿ, ಅವರು ನಾಸ್ತಿಕರೇ ಇರ್ಬೋದು, ಆಸ್ತಿಕರೇ ಇರ್ಬೋದು, ಎಲ್ಲರೂ ಇಲ್ಲಿ ಬಂದು ತಲೆಗೆ ಭಾಗಿಸ್ತಾರೆ. ಹಾಗಾಗಿ ಈ ಒಂದು ಮಠದ ಬಗ್ಗೆ ವಿಶೇಷವಾದ ಗೌರವ ಇದೆ, ಯಾವಾಗಲೂ ಇರುತ್ತೆ. ನಿಮ್ಮ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸಾಹಿತಿಗಳಾದಂಥ ಸಿ ವಿ ಪಾಟೀಲ್ರವರು 2 ನಿಮಿಷ ಮಾತಾಡ್ಬೇಕಂತ ಕೇಳ್ತಾರೆ. ಇಂದಿನ ಐತಿಹಾಸಿಕ ಈ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಬಾಲಯೋಗಿ ಜಗದೀಶ್ವರ ಶಿವಯೋಗಿಗಳ ಪಾದಗಳಿಗೆ ವಂದಿಸಿ, ಇವತ್ತು ನಾವು ಇಲ್ಲಿ ಏಕೆ ಗುರುಗಳ ಸಾನ್ನಿಧ್ಯಕ್ಕೆ ಬಂದಿದ್ದೇವೆ ಅಂತಕ್ಕಂಥ ಅನೇಕ ವಿಚಾರಗಳನ್ನು ಈಗಾಗಲೇ ನಮ್ಮ ಸ್ನೇಹಿತರು, ಪತ್ರಿಕಾ ಮಿತ್ರರು, ಆಮೇಲೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಕೊಟ್ರಪ್ಪನವರು, ರಾಜಶೇಖರವರು ಅನೇಕ ವಿಚಾರಗಳನ್ನು ಇಲ್ಲಿ ಪ್ರಸ್ತಾವನೆ ಮಾಡಿದ್ದಾರೆ. ನಾವು ಅನೇಕ ಸಂಕಲ್ಪಗಳನ್ನು ಮಾಡ್ಕೊಳ್ತೇವೆ. ಸಂಕಲ್ಪಗಳನ್ನು ಈಡೇರೋವರೆಗೂ ಸಂಕಲ್ಪ ಮಾಡ್ಕೊಳ್ತಾ ಇರ್ತೇವೆ. ಆದರೆ ಸಂಕಲ್ಪಗಳು ಈಡೇರಬೇಕು ಅಂದಾಗ ಅದಕ್ಕೆ ಒಂದು ಯೋಗ ಬರಬೇಕು ಅಂತ ನಮ್ಮೆಲ್ಲರ ನಂಬಿಕೆ ಅದು, ಮತ್ತು ಅದು ಸತ್ಯ ಕೂಡ ಹೌದು. ಆ ಯೋಗಕ್ಕೋಸ್ಕರ ನಾವು ಎಲ್ಲ ಕಾಯ್ತಾಯಿದ್ವಿ. ಏನು ಕಳೆದ 5 ವರ್ಷಗಳಿಂದ ಈ ಕ್ಷೇತ್ರದ ಒಂದು ಸಾನ್ನಿಧ್ಯದಲ್ಲಿ ಏನು ತುಂಗ ಆರತಿ ಅಂತಕ್ಕಂಥ ಒಂದು ಕಾರ್ಯಕ್ರಮ ಚಾಲನೆಗೊಂಡು ಅದು ಬಹಳ ಅತ್ಯಂತ ಮಹತ್ವದ ಮತ್ತು ಪವಿತ್ರವಾದಂಥ ಕಾರ್ಯವಾಗಿ ಜನಮನ್ನಣೆಯನ್ನು ಮತ್ತು ಧಾರ್ಮಿಕ ಮನ್ನಣೆಯನ್ನು ಪಡೆದದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅವತ್ತಿನಿಂದ ಬಹುಶಃ 5 ವರ್ಷಗಳವರೆಗೆ ನಮ್ಮೆಲ್ಲ ಹರಿಹರದ ಸಾಹಿತಿಗಳು ಮತ್ತು ಪತ್ರಿಕಾ ಬಂಧುಗಳು ಮತ್ತು ಸಾಮಾಜಿಕ ಧಾರ್ಮಿಕ ಕಾಳಜಿಗಳು ಅಂತ ಅನೇಕ ಹಿರಿಯರು ಇದನ್ನು ಒಂದು ಚರ್ಚೆಯ ವಿಷಯವಾಗಿ ಮಾಡಿದರು. ಏನು ಸರ್ ಅದು
ತುಂಗಾ ಆರತಿ ನಡೀತಾ ಇದೆ, ಇದು ಎಷ್ಟರ ಮಟ್ಟಿಗೆ ಇದು ಸೂಕ್ತ? ಏನೋ ಅಲ್ಲಿ ಉತ್ತರ ಭಾರತದಲ್ಲಿ ಗಂಗಾ ನದಿ ತೀರದಲ್ಲಿ ಗಂಗಾ ಆರತಿ ನಡೆಯೋದು ಸೂಕ್ತ. ಆದರೆ ನಮ್ಮ ಕ್ಷೇತ್ರದಲ್ಲಿ ಹರಿತಕ್ಕಂಥ ತುಂಗೆ ಮಾತ್ರ ಇಲ್ಲ, ಜೊತೆಗೆ ಭದ್ರೆಯು ಕೂಡ ಹರಿತಾ ಇದ್ದಾಳೆ. ಬಹುಶಃ ತುಂಗಿಯನ್ನು ಭದ್ರವಾಗಿ ಹಿಡ್ಕೊಂಡವಳು ಭದ್ರಾ ನದಿ. ಹೆಚ್ಚು ಭದ್ರಾ ನದಿಯಿಂದಲೇ ಹೆಚ್ಚು ನಾವೆಲ್ಲ ಒಂದು ಜೀವಯ ಜಲ ಅನ್ನೋ ರೀತಿಯಲ್ಲಿ ನಾವೆಲ್ಲ ಪೋಷಣೆಗೊಂಡು ಇರ್ತಕ್ಕಂಥ ಒಂದು ವಾಸ್ತವ ಸಂಗತಿ ನಮಗೆಲ್ಲ ಗೊತ್ತಿದೆ. ಇಂಥ ಸನ್ನಿವೇಶದಲ್ಲಿ ಒಂದು ರೀತಿಯ ನಾವು ತಾರತಮ್ಯ ಮಾಡೋದಿಲ್ಲ ಸರ್ ಅಂಥೇಳಿ ಈ ಒಂದು ಪ್ರಶ್ನೆಯನ್ನು ನಮ್ಮ ಕೊಟ್ರಪ್ಪನವರು, ಎಲ್ಲ ಪತ್ರಿಕಾ ಬಂಧುಗಳು ಮತ್ತು ಅನೇಕ ಸಾಹಿತ್ಯಾಸಕ್ತರು ಇದು ಮೇಲಿನ ಮೇಲೆ ಚರ್ಚೆ ಮಾಡ್ತಾಯಿದ್ವಿ ನಾವು. ಹೌದು, ಇದು ಒಂದು ಒಳ್ಳೆಯ ಪ್ರಶ್ನೆ ಇದು. ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರವನ್ನು ಪರಿಹಾರವನ್ನು ಕಂಡುಕೊಳ್ಬೇಕಂದ್ರೆ ನಾವು ಗುರುಗಳ ಹತ್ರ ಹೋಗಬೇಕು, ಗುರುಗಳಿಗೆ ಮನದಟ್ಟೆ ಮಾಡಬೇಕು, ಗುರುಗಳಿಗೆ ವಿವರಣೆಯನ್ನು ಕೊಡಬೇಕು. ಗುರುಗಳಿಗೆ ಯಾವ ದೃಷ್ಟಿಯಿಂದ ಅವರು ತುಂಗಾ ಆರತಿ ಗಂಗಾ ಆರತಿ ಅಂತ ಇಟ್ಕೊಂಡಿದ್ದಾರೋ ಅವರ ಮನೋಭಾವನೆ ನಾವು ಅರ್ಥ ಮಾಡಿಕೊಳ್ಬೇಕು, ಅವರ ಮನಸ್ಸನ್ನು ಪರಿವರ್ತನೆ ಮಾಡಬೇಕು ಅಂತಕ್ಕಂಥ ಚಿಂತನೆ ನಮ್ಮ ಸಂಕಲ್ಪ ಕಳೆದ 5 ವರ್ಷಗಳಿಂದ ಇತ್ತೇ ಇತ್ತು. ಆದರೆ ಆ ಸಂಕಲ್ಪಕ್ಕೆ ಒಂದು ಯೋಗ, ಒಂದು ಕಾಲ ಕೂಡಿ ಬರಬೇಕು ಅಂತಕ್ಕಂಥ ನಮ್ಮೆಲ್ಲರ ಒಂದು ನಿರೀಕ್ಷೆ ಇತ್ತಲ್ಲ, ಯಾವತ್ತೂ ಆ ನಿರೀಕ್ಷೆ ಇವತ್ತು ಈ ಸಂದರ್ಭದಲ್ಲಿ ಕೂಡಿ ಬಂದಿದೆ. ಅದನ್ನು ಆಶೀರ್ವಾದ ಮಾಡಿದವರು ಪರಮ ಪೂಜ್ಯರಾಗಿರ್ತಕ್ಕಂಥ ಗುರುಗಳು. ಅಂದರೆ ಏನು ನಮ್ಮ ಇಲ್ಲಿ ಅನೇಕ ಮಿತ್ರರು, ಮುಖ್ಯವಾಗಿ ನಮ್ಮ ಸುರೇಶ್ ರಾಜನ್ ಅವರು ಒಂದು ವಿಷಯವನ್ನು ಹೇಳಿದರು. ಏನು ಅಂದರೆ ಒಂದು ಕ್ಷೇತ್ರಕ್ಕೆ ಒಂದು ಅಸ್ಮಿತೆ ಇರ್ತದೆ ಯಾವಾಗಲೂ. ಏನು ಹರಿಹರ ಏನೋ ಒಂದು ಕ್ಷೇತ್ರದ, ಈ ಕ್ಷೇತ್ರಕ್ಕೆ ಒಂದು ಅಸ್ಮಿತೆ ಇದೆ. ಈ ಅಸ್ಮಿತೆ ಅದು ಒಂದು ಸಂಗಮ ಕ್ಷೇತ್ರವಾಗಿ ಅಸ್ಮಿತೆ ಅದು ಪ್ರಚಲಿತಗೊಂಡಿದೆ. ಅದು ತುಂಗ ಮತ್ತು ಭದ್ರಾ ಆಗಿರ್ಬೋದು, ಹರಿ ಮತ್ತು ಹರ ಆಗಿರ್ಬೋದು, ಬಿರ್ಲಾ ಮತ್ತು ಕಿರ್ಲೋಸ್ಕರ್ ಕಾರ್ಖಾನೆ ಆಗಿರ್ಬೋದು, ಮಾಜನಹಳ್ಳಿ ಮತ್ತು ಕಸಬಾ ಗ್ರಾಮ ದೇವತೆ ಆಗಿರ್ಬೋದು. ಹೀಗೆ ಈ ಕ್ಷೇತ್ರಕ್ಕೆ ಒಂದು ಅಸ್ಮಿತೆ ಏನಿದೆಯಲ್ಲ, ಸಂಗಮದ ಅಸ್ಮಿತೆ ಇದು. ಈ ಅಸ್ಮಿತೆಯನ್ನು ನಾವು ಹೇಗೆ ರಕ್ಷಣೆ ಮಾಡಿಕೊಂಡು ಹೋಗಬೇಕು, ಈ ಅಸ್ಮಿತೆಗೆ ಯಾವುದೇ ರೀತಿಯಿಂದ ಭಂಗ ಆಗಬಾರ್ದು, ಅದು ತೊಡಕಾಗಬಾರ್ದು, ಅಪಚಾರ ಆಗಬಾರ್ದು ಅನ್ನೋ ಒಂದು ಬಹಳ ಗೌರವ ಮನೋಭಾವನೆಯಿಂದ ಇದನ್ನು ನಾವು ಚಿಂತನೆ ಮಾಡ್ತಾ ಬರ್ತಾಯಿದ್ವಿ. ಆ ಒಂದು ಚಿಂತನೆ ನೋಡಿ ಹೇಗೆ ಗುರುಗಳಿಗೆ ಆ ಒಂದು ಚಿಂತನೆ ಹೇಗೆ ತಲುಪಿತೋ ಗೊತ್ತಿಲ್ಲ. ಅದೇ ಶಕ್ತಿ ಅನ್ನೋದು ಅದಕ್ಕೆ. ಅಂದರೆ ಏನು ಜನರು, ಪ್ರಜೆಗಳು ಆಲೋಚನೆ ಮಾಡ್ತಕ್ಕಂಥ, ಚಿಂತನೆ ಮಾಡ್ತಕ್ಕಂಥ ಒಂದು ಒಳ್ಳೆಯ ಆಲೋಚನೆಗಳು ಅವರಿಗೆ ಹೇಗೆ ತಲುಪ್ತವೆ ಅಂತಕ್ಕಂಥದ್ದು ಏನಿದೆಲ್ಲ ಅದು ಅವರ ತಪೋಶಕ್ತಿಗೆ ಬಿಟ್ಟಂಥ ವಿಚಾರ ಆಗ್ತದೆ. ಆ ಒಂದು ಸೂಕ್ಷ್ಮ ವಿಚಾರವನ್ನು, ಹೌದು ನಮ್ಮನ್ನು ಏನು ಯಾರನ್ನು ನಾವು ನಂಬಿಕೊಂಡು ಯಾವ ಉದ್ದೇಶದಿಂದ ನಾವು ಈ ಮಠ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ ಅವರೆಲ್ಲರ ಮನಸ್ಸಿನ ಒಳಗಡೆ ಇಂಥ ಒಂದು ದುಗುಡ ಇದೆ, ಇಂಥ ಒಂದು ಪ್ರಶ್ನೆ ಇದೆ. ಹಾಗೆ ಈ ಪ್ರಶ್ನೆಗೆ ನಾವೇ ಉತ್ತರ ಕೊಡಬೇಕು ಅಂತಕ್ಕಂಥ ಒಂದು ಅವರ ಮೂಲಭೂತ ಚಿಂತನೆ ಬಹುಶಃ ನಿನ್ನಿನ ಪತ್ರಿಕಾಗೋಷ್ಠಿಯಲ್ಲಿ ಪೂಜ್ಯ ಗುರುಗಳು ಅದನ್ನು ನಮಗೆಲ್ಲರಿಗೂ ಕೂಡ ಮನದಟ್ಟು ಮಾಡಿಕೊಂಡಿದ್ದಾರೆ. ಅದು ಬಹಳ ಸಂತೋಷದ ಮತ್ತು ಬಹಳ ಐತಿಹಾಸಿಕವಾದಂಥ ಮತ್ತು ಬಹಳ ವಾಸ್ತುನಿಷ್ಠವಾದಂಥ ಒಂದು ನಿರ್ಧಾರ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಕ್ಷೇತ್ರದ ಬಗ್ಗೆ ಅನೇಕ ವಿಚಾರ ಹೇಳಿದರು ಗುರುಗಳು. ಇಲ್ಲಿ ಹೇಗೆ ಬಂದರು ಅನ್ನೋದನ್ನು ನಮ್ಮ ಪಂಚಾಕ್ಷರು ಹೇಳಿದರು. ಅವರು ಸಾಮಾನ್ಯವಾಗಿ ಈ ಕ್ಷೇತ್ರ ಏನು ನಾವು ನಿಂತಂಥ ಈ ಕ್ಷೇತ್ರ ಹೇಗಿತ್ತು ಅನ್ನೋದನ್ನು ನಾವು ಹಿಂದಿನ ದಿನಗಳಲ್ಲಿ ನೋಡಿಕೊಂಡಾಗ ಇದೊಂದು ಬಹಳ ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಒಂದು ಜಾಗ ಇದು. ಅದು ಇವತ್ತು ಪುಣ್ಯಕ್ಷೇತ್ರವಾಗಿ, ಪುಣ್ಯಭೂಮಿಯಾಗಿ ಮಾರ್ಪಾಡ್ತಾ ಇದೆ. ಅಂದರೆ ಅದಕ್ಕೆ ಆ ಗುರುಗಳ ತಪೋಬಲ ಏನಿದೆಯಲ್ಲ, ಆ ತಪೋಬಲ ಅದಕ್ಕೆ ಧಾರೆ ಎರೆದಿದ್ದಾರೆ ಅವರು. ಅದಕ್ಕೆ ನಾವು ಹೇಳ್ತೇವೆ, ಮಠದಿಂದ ಘಟ ಆಗೋದು ದೊಡ್ಡದಲ್ಲ. ಮಠದಲ್ಲಿ ಎಲ್ಲ ವ್ಯವಸ್ಥೆ ಇರ್ತದೆ, ರೆಡಿಮೇಡ್ ಆಗಿರ್ತಕ್ಕಂಥ ಮಠ ಇರ್ತದೆ. ಆದರೆ ಘಟದಿಂದ ಮಠ ಆಗೋದು ಏನಿದೆಯಲ್ಲ ಅದು ಬಹಳ ಅತ್ಯಂತ ಐತಿಹಾಸಿಕವಾದಂಥ ಮತ್ತು ಅತ್ಯಂತ ಶ್ರಮದಾಯಕವಾದಂಥ ಮತ್ತು ಗೌರವಿಸ್ತಕ್ಕಂಥ ಒಂದು ದೊಡ್ಡ ಅಂಥ ಕೇವಲ ಘಟದಿಂದ ಬಂದಂಥ ಗುರುಗಳು
ಇವತ್ತು ಈ ಮಠವನ್ನು ಯಾವ ಮಟ್ಟಕ್ಕೆ ತಂದಿದ್ದಾರೆ ಅಂತಕ್ಕಂಥದ್ದು ನೋಡಿಕೊಂಡಾಗ ಅವರ ನಿಷ್ಠೆ, ಅವರ ಶ್ರಮ, ಅವರ ದೂರದೃಷ್ಟಿಕೋನ. ಇಲ್ಲೆಲ್ಲ ಹೇಳಿದರು, ನಮ್ಮೆಲ್ಲರ ಸಾಹಿತಿಗಳ ಕವಿಗಳ ಒಂದು ಆಸೆ ಆಕಾಂಕ್ಷೆ ಅಂತ ಅಂದರೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅನ್ನೋದು ನಮ್ಮೆಲ್ಲ ಕನಸು, ಕವಿಗಳ ಕನಸು, ಸಾಹಿತಿಗಳ ಕನಸು, ಸಾಹಿತಿಗಳ ಆಸೆ. ಆ ಆಸೆಯನ್ನು ಅವರು ಆಸೆಯ ನಾಡಿ ಮಿಡಿತವನ್ನು ಬಹಳ ಅರ್ಥ ಮಾಡ್ಕೊಂಡಿದ್ದಾರೆ ಅವರು. ಆ ಅರ್ಥ ಮಾಡಿಕೊಂಡು ಆ ಹಿನ್ನೆಲೆಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ, ಯಾವುದೇ ಈ ಮಠಕ್ಕೆ ಜಾತಿ, ಧರ್ಮ, ಲಿಂಗ ತಾರತಮ್ಯ, ಬಡತನ, ಶ್ರೀಮಂತನ ವರ್ಗ ಯಾವುದೂ ಇಲ್ಲಿ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಬಂದು ತಮ್ಮ ಏನು ಒಂದು ಬಯಕೆ ಇದೆಯಲ್ಲ, ಶಾಂತಿಯನ್ನು ಪಡಿತಕ್ಕಂಥದ್ದೇನೆಲ್ಲ ಆ ಬಯಕೆಯನ್ನು ಇಲ್ಲಿ ಪಡ್ಕೊಂಡು ಹೋಗ್ತಕ್ಕಂಥ ಒಂದು ಸ್ಥಿತಿ ಇದೆ. ಅದಕ್ಕೆ ಈ ಮಠ ಪುಣ್ಯಕೋಟಿ ಮಠ. ಇದು ನಮ್ಮ ಸಾಹಿತ್ಯದಲ್ಲಿ ಪುಣ್ಯಕೋಟಿ ಹಾಡನ್ನು ನಾವೆಲ್ಲ ಕೇಳಿದ್ದೇವೆ. ಕ್ರೂರವಾದಂಥ ಹುಲಿಯನ್ನು ಮನಃಪರಿವರ್ತನೆ ಮಾಡಿದಂಥ ಗೋಮಾತೆ ಪುಣ್ಯಕೋಟಿ, ಅದರ ಒಂದು ದೊಡ್ಡ ಇತಿಹಾಸ, ಚರಿತ್ರೆ ಅದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಅಂಥ ಹೆಸರನ್ನು ಹೊಂದಿದಂಥ ಈ ಕ್ಷೇತ್ರ ನಿಜವಾಗಿಯೂ ಅದು ನಮ್ಮೆಲ್ಲರ ಭಾಗ್ಯಕ್ಕೆ ಪುಣ್ಯಕೋಟಿ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಈ ಹಿನ್ನೆಲೆಯಲ್ಲಿ ಸಮಯ ಈಗಾಗಲೇ ಸಾಕಷ್ಟಾಗಿದೆ. ಆ ಒಂದು ದೃಷ್ಟಿಯಿಂದ ಪೂಜ್ಯ ಗುರುಗಳು ನಮ್ಮೆಲ್ಲರ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಂಡು, ನೋಡಿ ಏನಾಗಿದೆ ಅಂದರೆ, ಇವತ್ತು ಬಹುಶಃ ನಮ್ಮ ಪ್ರಜೆಗಳ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಂಡು ಒಂದು ಮಠದ ಸ್ವಾಮಿಗಳು ಮತ್ತು ಅಧಿಕಾರ ನಡೆಸ್ತಕ್ಕಂಥ ರಾಜಕಾರಣಿಗಳು ಹೀಗೆ ಸ್ವತಃ ತಾವು ಬದಲಾವಣೆ ಆಗಿಬಿಟ್ರೆ ಸಮಾಜದಲ್ಲಿ ಯಾವುದೇ ಸಂಘರ್ಷ, ಯಾವುದೇ ಒಂದು ಮೇಲು ತಾರತಮ್ಯ ಇರೋದಿಲ್ಲ ಅಂತಕ್ಕನ್ನೋದಕ್ಕೆ ಬಹುಶಃ ಇದು ಒಂದು ದೊಡ್ಡ ನಿದರ್ಶನ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಯಾರೂ ಅವರಿಗೆ ಹೇಳಿಲ್ಲ, ಸುಮ್ಮನೆ ತಮ್ಮಷ್ಟಕ್ಕೆ ತಾವೇ ಆಲೋಚನೆ ಮಾಡಿದರು. ಹೌದಲ್ಲ, ಇದು ಆಗಬೇಕಾದದ್ದು, ಇದು ನಿಜವಾದ ಬೇಡಿಕೆ, ನ್ಯಾಯಯುತ ಬೇಡಿಕೆ, ಇದನ್ನು ನಾವು ಈಡೇರಿಸಬೇಕು ಅಂತಕ್ಕಂಥ ಸ್ವಯಂ ಪ್ರೇರಿತವಾದಂಥ ಅವರ ಮನೋಬಲ, ಇಚ್ಛೆ ಇದೆಯಲ್ಲ, ಅದು ನಿಜಕ್ಕೂ ನಾವು ಗೌರವಿಸಿ ಮಾಡಬೇಕು, ಅವರನ್ನು ಪೂಜ್ಯ ಭಾವನೆಯಿಂದ ಕಾಣಬೇಕು. ಅಂಥ ನಿರ್ಧಾರಕ್ಕೆ ಬಂದು ಇವತ್ತು ತುಂಗ ಆರತಿಯಿಂದ ತುಂಗಭದ್ರಾ ಆರತಿ ಏನು ಒಂದು ಬದಲಾವಣೆ ಇದೆಯಲ್ಲ, ಆ ಬದಲಾವಣೆಗೆ ನಾವೆಲ್ಲರೂ ಖುಷಿಯಾಗಿದ್ದೇವೆ, ಸಂತೋಷವಾಗಿದ್ದೇವೆ. ಆ ನಿಮಿತ್ತವಾಗಿ ನಮ್ಮೆಲ್ಲರ ಒಂದು ಬಳಗದಿಂದ ತಮಗೆ ಒಂದು ಅಭಿನಂದನೆ ಸಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದ ಬಂದಿದ್ದೇವೆ. ಆ ಕಾರ್ಯಕ್ಕೆ ತಾವು ಅನುವು ಮಾಡಿಕೊಟ್ಟಿದ್ದೀರಿ. ನಿಮಗೂ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೇನೆ. ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ನಮ್ಮ ಗುರುಗಳು ಸಿ ಪಾಟೀಲ್ರವ್ರು ಹಂಚ್ಕೊಂಡಿದ್ದಾರೆ. ಇಷ್ಟೇ ಅವ್ರು ಹೇಳಿದ್ದೇನಪ್ಪ ಅಂದರೆ, ಜನಸಾಮಾನ್ಯರ ಜೊತೆಗೆ ಸಾಹಿತಿಗಳು, ಧಾರ್ಮಿಕ ಚಿಂತಕರು ಎಲ್ಲವನ್ನು ನಾಡಿ ಮಿಡಿತವನ್ನು ತಿಳಿದುಕೊಂಡು ನಮ್ಮ ದೂರದೃಷ್ಟಿಯಿಂದ ಅಪ್ಪಾಜಿಯವರು ಏನು ತುಂಗಾ ಆರತಿಯನ್ನು ಮಾರ್ಪಾಡು ಮಾಡಿಸಿ ತುಂಗಭದ್ರಾ ಆರತಿಯನ್ನು ಮಾಡಲಿಕ್ಕೆ ಅಪ್ಪಣೆ ಮತ್ತು ಆಶೀರ್ವಾದ ನೀಡಿರೋದು ನಮ್ಮ ನಿಮ್ಮೆಲ್ಲರ ಭಾಗ್ಯ ಅಂತ ಹೇಳಿದರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಇನ್ನೊಬ್ಬ ನಮ್ಮ ಗುರುಗಳು, ಸಾಹಿತಿಗಳು, ವಿಶ್ರಾಂತ ಪ್ರಾಂಶುಪಾಲರಾದಂಥ ಭಿಕ್ಷಾವರ್ತಿ ಮಠ್ ಗುರುಗಳವರು ಒಂದೆರಡು ನಿಮಿಷ ಮಾತಾಡಬೇಕಂತ ಕೇಳ್ತಾರೆ. 2 ನಿಮಿಷ ಅಂತೀಯಪ್ಪ, ಎಲ್ಲರೂ 5 ನಿಮಿಷ ಸಾಕಮ್ಮ. ಪರಮ ಪೂಜ್ಯರಾದ ನನ್ನ ಆತ್ಮೀಯರು ಆದಂತಹ ಪರಮ ತಪಸ್ವಿ ಪೂಜ್ಯ ಶ್ರೀ ಜಗದೀಶ್ವರ ಸ್ವಾಮಿಗಳಲ್ಲಿ ಪಡಮಟ್ಟು, ವೇದಿಕೆ ಮೇಲಿರ್ತಕ್ಕಂಥ ಮತ್ತು ಇದರಿಗೆ ಕೊಡ್ತಕ್ಕಂಥ ಎಲ್ಲ ಸದ್ಭಕ್ತರೇ, ಇಲ್ಲಿವರೆಗೂ ನನ್ನ ವಿದ್ಯಾರ್ಥಿ ಮಿತ್ರರು, ಪತ್ರಕರ್ತರು ಮತ್ತು ವೀರೇಶ್ ಅವರು, ನಮ್ಮ ಕೊಟ್ರಪ್ಪದವರು, ರಾಜಣ್ಣವರು ವಿವರವಾಗಿ ಅರ್ಥಪೂರ್ಣವಾಗಿ ತುಂಬ ಕಳಕಳಿ ಮಾತುಗಳನ್ನು, ಪ್ರೀತಿಯ ಮಾತುಗಳನ್ನು ಆಡಿದಿರಿ. ಅವರು ಎಲ್ಲರ ಪರವಾಗಿ ಆಗಲೇ ಗುರುಗಳೇ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಮರುನಾಮಕರಣಕ್ಕಾಗಿ. ನಾನು ಒಂದೆರಡು ಹೊಸ ವಿಚಾರಗಳನ್ನು ಇವತ್ತು ಪ್ರಸ್ತಾಪ ಮಾಡಿ ತಪ್ಪಲ್ಲ ಅಂಥೇಳಿ ಗುರುಗಳ ಪಾದಕ್ಕೆ ಅದನ್ನು ಅರ್ಪಿಸ್ತಾ ಇದ್ದಾನೆ. ಯಾವಾಗ ಗಂಗಾರತಿ ಪ್ರಾರಂಭ ಆಯ್ತು ಉತ್ತರ ಭಾರತದಲ್ಲಿ, ನನ್ನದೇ ಆದಂತಹ ಒಂದು ಹಲವು ಚಿಂತನೆಗಳನ್ನು ನಾನು ಕ್ಲಾಸ್ ರೂಮ್ನಲ್ಲಿ ಹಂಚಿಕೊಂಡಿದ್ದೆ ಮತ್ತು ಜನರಲ್ಲೇ ಹಂಚಿಕೊಂಡಿದ್ದೆ. ಈ ಆರತಿ ಕಲ್ಪನೆ ಯಾಕೆ ಬಂತು, ಹೆಂಗಿರ್ಬೇಕು, ಯಾಕಿರ್ಬೇಕು, ಅದು ಏನಾಗ್ತದೆ ಇಲ್ಲಿ. ನಾನು ತುಂಗಾರತಿಯಲ್ಲಿ ಹೋಗಿದ್ದು, ಗಂಗಾರತಿಯಲ್ಲಿ ನಾನು ನಮ್ಮ ಮನೆಯವರು ಹೋಗಿದ್ವಿ ಅಲ್ಲಿ ನೋಡಲಿಕ್ಕೆ. ಅಲ್ಲಿ ಏನಾಗ್ತದೆ ತುಂಬ ಹತ್ತಿದ್ದ ನೋಡಿ ಬಂದ್ವಿ. ಸಂತೋಷ. ಜಗತ್ತಿನ ಇತಿಹಾಸದ ಪುಟಗಳನ್ನು ತೆಗೆದಾಗ ಎಲ್ಲ ನಾಗರಿಕತೆಗಳು, ಒಟ್ಟು 21 ನಾಗರಿಕತೆಗಳು ಅದು ಸ್ವಾಮೀಜಿ. ಜಗತ್ತಿನ ಎಲ್ಲ ನಾಗರಿಕತೆಗಳು ಪ್ರಾರಂಭ ಆಗಿದ್ದು ನದಿಯ ತಟದ ಮೇಲೆ ಪ್ರಾರಂಭ ಆಗಿದೆ. ಹಿಂದೂ ಸಂಸ್ಕೃತಿಯ ನಾಗರಿಕತೆ ಪ್ರಾರಂಭ ಆಗಿದ್ದು ನಿಮಗೆಲ್ಲ ಗೊತ್ತು, ಅದು ಸಿಂಧೂ ನದಿ ಮೇಲೆ ಪ್ರಾರಂಭ ಆಗಿದೆ. ನಂತರ ಅಲ್ಲಿ ಹೋತು ಈಗ ಗಂಗಾ ಅಂತ ಹಿಡ್ಕೊಂಡವ್ದೇನೇ ಇರಲಿ. ಆದರೆ ಇಲ್ಲೇ
ಬಂದ್ ಮಾಡಿ ಬಂದ್ ಮಾಡಿರಿ. ಇಷ್ಟು 21 ನಾಗರಿಕತೆಗಳಲ್ಲಿ ಈಗ ಉಳಿದದ್ದು ಜೀವಂತ ಉಳಿದು ಬೆಳೀತಕ್ಕಂಥ ಒಂದೇ ಒಂದು ನಾಗರಿಕತೆ, ಅದು ಹಿಂದೂ ಸಂಸ್ಕೃತಿಯ ನಾಗರಿಕತೆ. ಎಲ್ಲ ನಾಗರಿಕತೆಗಳು ಹಾಳಾಗಿಬಿಟ್ಟವೆ ಮತ್ತು ನದಿನೂ ಹಾಳು ಮಾಡಿದ್ದಾರೆ ಅವರೆಲ್ಲ. ಭಾಳ ನೋವು ಅನಿಸುತ್ತೆ ಸ್ವಾಮೀಜಿ ಎಲ್ಲ. ಈ ಪ್ರಗತಿ ಅಭಿವೃದ್ಧಿ ಅಂತಕ್ಕಂಥ ಒಂದು ಹೆಸರಿನಲ್ಲಿ ವಿಜ್ಞಾನ ಅಜ್ಞಾನವಾಗಿ ನದಿಗಳನ್ನು ಬರಿದು ಮಾಡಿ, ಭೂಮಿ ತಾಯಿಯ ಬಸಿರನ್ನು ಬಗೆದು, ಗಿಡ ಮರಗಳನ್ನೆಲ್ಲ ಹಾಳು ಮಾಡಿ, ಈಗ ಅವ್ರು ಎಲ್ಲಿ ತನಕ ಬಂದಾರಂತಂದರೆ ಭಾಳ ನೋವಿನ ಸಂಗತಿ. ಎಲನ್ ಮಸ್ಕ್ ಅಂತಕ್ಕಂಥ ಭಾಳ ದೊಡ್ಡ ವಿಜ್ಞಾನಿನೂ ಹೌದು, ಒಬ್ಬ ಚಿಂತಕನೂ ಹೌದು, ಇಂಡಸ್ಟ್ರಿಯಲಿಸ್ಟ್ ಹೌದು. ಅವರೊಂದು ಮಾತು ಹೇಳ್ತಾರೆ, ಈ ಭೂಮಿ ಉಳಿತಕ್ಕಂಥ ಸ್ಥಿತಿ ಉಳಿದಿಲ್ಲ. ಕೆಲವೇ 300-400 ವರ್ಷಗಳಲ್ಲಿ ಈ ರೀತಿ ಅರಣ್ಯ ನಾಶ ಆದರೆ, ನದಿಗಳು ನಾಶ ಆಗಿಬಿಟ್ರೆ ಅವ್ರು ಇಲ್ಲಿ ಇರೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಹೊಸ ಪ್ಲ್ಯಾನ್ ಮಾಡಿದ್ದೇನೆ. ಇನ್ನು ಬರುವ ಶತಮಾನಕ್ಕೆ ನಾನು ಮಂಗಳ ಲೋಕದಲ್ಲಿ ಮನೆ ಕಟ್ತಕ್ಕಂಥ ವಿಚಾರ ಮಾಡಿದ್ದೇನೆ. ಅದಕ್ಕೋಸ್ಕರ ರಾಕೆಟ್ಸ್ನೆಲ್ಲ ಅಲ್ಲೇ ಬಿಟ್ಟು ಬಂದು ಮತ್ತು ಇಳಿಸ್ತಕ್ಕಂಥ ಪ್ರಯತ್ನ ಮಾಡಿ ಈಗ ಭಾಳ ಜೋರ್ದ ನಡೆದಿದೆ. ನೀವು ಪೇಪರ್ ಓದ್ತಿರೋ ಗೊತ್ತಲ್ಲ, ಹೊಸ ಪತ್ರಿಕೆ ಬರ್ತದೆ ಸೈನ್ಸ್ ಮೇಲೆ. ನನಗೆ ಭಾರಿ ತಮಾಷೆ ಅಂತ ಆಶ್ಚರ್ಯ ಅನ್ನಿಸ್ತು. ಅವ್ರ ಸೆನ್ಸ್ ಆಫ್ ಅಡ್ವೆಂಚರ್ ದೊಡ್ಡ ಬಿಡಿ, ಅದ್ರ ಬಗ್ಗೆ ಮಾತಾಡೋದಲ್ಲ. ಇದನ್ನು ಹಾಳು ಮಾಡಿ ಅಲ್ಲಿ ಹೋದರೆ ಅದನ್ನು ಹಾಳು ಮಾಡ್ತಾರಂತ ಅರ್ಥ. ಯಾರು ನಿಂತ ನೆಲವನ್ನು ಕಾಯ್ಕೊಳಕ್ಕಾಗೋದಲ್ಲೋ, ದೇವ್ರು ಕೊಟ್ಟಕ್ಕ ಜಲವನ್ನು ಕಾಯ್ಕೊಳಕ್ಕಾಗಲ್ಲೋ, ನೆಲವನ್ನು ಕಾಯ್ಕೋದು, ಎಲ್ಲಿ ಹೋದ್ರು ಅವ್ರು ಹಾಳು ಮಾಡ್ತಾರೆ ಅವರು. ಅದ್ರಾಗ ಅಮೇರಿಕಾ ಅಂತಕ್ಕವರು ಅವ್ರು ಅದಕ್ಕಾಗಿ ಹುಟ್ಟಿರೋದಂತ ನನಗೆ ಅನಿಸ್ತದೆ ನೋಡಿಬಿಟ್ರೆ. ಅದಕ್ಕೆ ಇವನು ಕೈ ಜೋಡಿಸಿ ಅದಕ್ಕೇನು ಮಾಡೋಕ್ಕ ಅಲ್ಲಿ ಹೋಗ್ಬಿಡೋಣ, ಅಲ್ಲೇ ಮಂಗಳೂರಿಗೆ ಹೋಗೋದು, ಅಲ್ಲೇ ಮನೆ ಮಾಡೋದು, ಟ್ರಿಪ್ಪಿಗೆ ಕಾಫಿ ಟೀಗೆ ಚಂದ್ರಲೋಕಕ್ಕೆ ಬರೋದು, ಎಂತೆಂಥ ಕನಸುಗಳನ್ನು ಅವ್ರು ಕಾಣ್ತಾರೆ ನೋಡಿ. ಈ ಭಾರತೀಯ ಸಂಸ್ಕೃತಿಯ ಅದ್ರಾಗ ವಿಶೇಷವಾಗಿ ಹಿಂದೂ ಸಂಸ್ಕೃತಿ ವಿಶೇಷತೆ ಏನಂತಂದರೆ, ಯಾರು ತನ್ನನ್ನು ತಾನು ಗೆಲ್ಲೋದಲ್ಲೋ, ನಿಂತಲೆಲ್ಲವನ್ನು ಉಳಿಸೋದಲ್ಲೋ, ಅವನು ಯಾವುದೋ ಆಧ್ಯಾತ್ಮಿಕ ಶಕ್ತಿಯನ್ನು ಪಡೀಲಾರ, ದೇವರನ್ನು ಕಾಣಲಾರ. ಇದು ದೋತಕ್ಕೆ ಏನಂತಂದರೆ ನದಿಗಳನ್ನು ಉಳಿಸ್ಬೇಕು. ಈಗ ಅಲ್ಲಿ ತಾವೆಲ್ಲ ಹೇಳಿದ್ವಿ, ನದಿಗಳು ನಮ್ಮ ಜೀವನಾಡಿ. ನೋ ವಾಟರ್ ನೋ ಲೈಫ್, ಇದು ಒಂದೇ ಸ್ಟೇಟ್ಮೆಂಟ್ ಇದೆ. ನೋ ವಾಟರ್ ನೋ ಲೈಫ್. ವಾಟರ್ ಬೇಕಂದ್ರೆ ಪ್ರಕೃತಿ ಉಳಿಬೇಕು, ಗಿಡ ಮರಗಳು ಉಳಿಬೇಕು, ಆ ಪ್ರಜ್ಞೆ ಉಳಿಬೇಕು. ಅದಕ್ಕೋಸ್ಕರ ನಾನು ಗುರುಗಳಿಗೆ ಏನು ಹೇಳ್ತಂದರೆ, ಇವತ್ತು ತುಂಗಾರತಿ ಅದು ಧಾರ್ಮಿಕ ಒಂದು ಕೃತಜ್ಞತೆಯ ಸಂಕೇತ. ನಾನು ಅರ್ಥ ಮಾಡ್ಕೆ ಕೃತಜ್ಞತೆಯ ಸಂಕೇತ. ಅದು ದೇವರ ಸ್ವರೂಪ. ದೇವರು ಬೇರೆ. ಎಲ್ಲ ಹಿಂದೂಗಳು ನಿಸರ್ಗ ಪೂಜಕರು. ಬಸವಾದಿ ಶರಣರು ಅದ ನಿಸರ್ಗದ ವಿರೋಧವನ್ನು ಹೋರಾಟ ಮಾಡಿದ್ರು ಕೂಡ ಕಲ್ಲು ದೇವರಲ್ಲ, ಮಣ್ಣು ದೇವರ ಅಂತ ನಾನು ಯಾವಾಗಲೂ ಕಾಡ್ತಕ್ಕಂಥ ಕೆಲವು ವಚನಗಳದಾವೆ. ನಾನು ಒಂದು ಪ್ರಶ್ನೆ ಕೇಳ್ತೇನೆ, ಗಿಡ ಮರಗಳನ್ನು, ಪಶು ಪಕ್ಷಿಗಳನ್ನು ಪ್ರೀತಿದ ಕಂಡು ಕೃತಜ್ಞಿಸ್ತಕ್ಕಂಥ ನಮ್ಮ ಈ ಜನಪದರದಾರಲ್ಲ, ಅವ್ರಿಗೆ ಯಾವ ಜಾತಿ ಮತ ಇಲ್ಲ. ಆ ಜನಪದರಲ್ಲಿ ಇದು ಗೊತ್ತದೆ ಅವರಿಗೆ. ನದಿ ನನ್ನ ದೇವರು, ಗಿಡ ನನ್ನ ದೇವರು, ಪಶು ಪಕ್ಷಿ ನಾನು ದೇವರು. ಬುದ್ಧಿ ನಾನು ಮನೆಯಾಗಿದ್ದಾಗ ನಮ್ಮ ಮನೆಗೆ ಒಂದು ಹೋರಿಕರ ಆಯಿತು. ಒಂದೇ ದಿವಸ ಅದು ಸಿಟ್ಟೆತ್ತು ಹೊಡೆದಿದ್ದೆ ನಾನು ಓದ್ಬೇಕಾರೆ. ಹಸುನೂ ಹೊಡೆದಿದ್ದೆ. ದನ ಕಾಯಿ ಮಾಡ್ಕೊಂಡು ಬರ್ತಿದ್ವಿ, ಮನೆ ಕಟ್ತಿದ್ವಿ, ಮತ್ತು ಸ್ಕೂಲಿಗೆ ಹೋಗಿದ್ವಿ. ನಮ್ಮಮ್ಮ ಸಿಟ್ಟೆತ್ತಿ ಸಿಕ್ಕಾಪಟ್ಟೆ ಹೊಡೆದ್ಲು. ಮೊದಲು ಅದಕ್ಕೆ ನಮಸ್ಕಾರ ಮಾಡು, ತಪ್ಪಾತಂದು ಕೇಳು, ನಿನಗೆ ಹಾಲು ಕೊಡೋ ಅದನ್ನ ಕುಡಿತೀಯ ಬಾಡೆ, ನೀನು ಒದಿತೀಯನಲ್ಲ, ನೀನು ಯಾವಲ್ಲಿ ನಮ್ಮ ಜಾತಿ ಹುಟ್ಟಿದ್ದೀನಿ ನೀನು ಅಂತ 5 ಊಟನ ಬಿಟ್ಬಿಟ್ಲಾಕಿ. ಬರೀ ಒಂದು ಸಲ ಹೊಡೆದಕ್ಕೆ. ನನಗೆ ಅಷ್ಟು ಪ್ರಜ್ಞೆ ಇದ್ದಿಲ್ಲ ಆವಾಗ ನನಗೆ ನೆನಪು ಬರ್ತಾವಲ್ಲ, ಎಂಥ ಜನ ಅದ ನಮ್ಮ ಜನ ಇದ್ದರು. ನಮ್ಮವರೊಬ್ಬ ಕುರುಬನ ಹೆಣ್ಣುಗಳು ನಾಯಿ ಕಳ್ಕೊಂಡದ್ಲಾಕಿ. ನಮ್ಮಪ್ಪ ಅವಾಗ ಪಂಚಾಂಗ ನಂಬಿಕೆ ಇತ್ತು, ಬರ್ತಿದ್ರಲ್ಲ. ಸ್ವಾಮ್ಯಾರ ನಾಯಿ ಕಳೆದೈತೆ ನಮ್ಮದು ಅಂತ ಬಂದಾಗ ನಾ ಎಮ್ಮೆ ಓದ್ತಿದ್ದೆ ಅವಾಗ. ಅಲ್ಲವ ನಾಯಿ ಕಳೆದ ನೀ ಇಲ್ಲಿ ಯಾಕೆ ಬಂದಿ ಅಂತ ಕೇಳಿ ನಮ್ಮನೆ ಬಂದೈತೆ ನಂದೆ. ಸುಮ್ಮನೆ ಗೊತ್ತಾಗಲ್ಲ ನಿಮಗೆ, ಅಪ್ಪರ ಜೊತೆ ಮಾತಾಡ್ಬೇಕಾಯ್ತು, ನೀವು ನಡ್ರಿ ಅಂತ ಗಟ್ಟೆ ಬೈದ್ಬಿಟ್ಲಾಕೆ. ಏನಮ್ಮ ಕುಂದಿರ್ಸಂದು ಎಲ್ಲಿ ಹೋಯ್ತು ನಾಯಿ ಐತೆ, ಹಿಂಗೆ ಹೋಯ್ತಿರು ಹೊಲ ಐತಿರು ಹೋಗಿತ್ತು ಸ್ವಾಮ್ಯಾರ ಅಂತ. ನಾಯಿ ನನಗೆ ದೇವತೆರಿ ಅಂದ್ಬಿಟ್ಲಾಕೆ. ನನಗೆ ದೇವ್ರದು, ನನಗೆ ನಾಯಿ ಹುಡುಕೊಡ್ರಿ ನೀವು. ಅದು ಆಕೆ ನೋವು ನೋಡ್ಕೊಂಡು ಸುಮ್ಮನೆ ನೋಡ್ತಾ ಇದ್ದೆ. ಏನು ಮಾಡೋಮ್ಮ, ಎಲ್ಲಿ ಹೋಗಿತ್ತು, 3 ದಿವಸ ಅದು ಬಂದಲ್ರಿ, ಅದು ಈ ಕಡೆ ಹೋಗ್ಬೇಕು ಈ ಕಡೆ ಹೋಗ್ಬೇಕು, ಅದು ಏನಾಗಲ್ಲ ಸಿಗ್ತೈತೆ ಹೋಗಂತ ನಮ್ಮ ಅಪ್ಪ ಅಂದ. ನಮ್ಮ ಅಪ್ಪನಿಗೆ ಕೇಳಿದೆ, ನಿನಗೆ ಹೆಂಗೆ ಗೊತ್ತಾತಪ್ಪ ಅದು ನಾಯಿ ಇರೋದು ಅಂದ. ನಿನಗೆ ಹೆಂಗೆ ಗೊತ್ತಾ ಅವ್ರ ಮನೆ ನಾಯಿ, ನಿನಗೆ ಹೆಂಗೆ ಗೊತ್ತಾ ಅಂದೆ. ಇವು ಪ್ರಶ್ನೆ ಮಾಡೋ ಸ್ವಭಾವ ನಮ್ದು ಯಾವಾಗಲೂ. ನಾವು ಎಮ್ಮೆ ಇಂಗ್ಲೀಷ್ನಾರು ಒಂದು ಉಲ್ಟಾ ಅಂತಂದ್ರೆ ಅವಾಗ ನಮ್ಮ ಮನೆಗೆ ಭಾಳ ಬೈತು ನಮ್ಮ ಅಪ್ಪ. ನಾನು ತಪ್ಪಿಗೇನು ಕೇಳ್ತಿಲ್ಲ ಅವಾಗ. ಇಲ್ಲಪ್ಪ, ಅವರಿಗೆಲ್ಲಿ ಪ್ರೀತಿ ಇದೆ. ಪಶು ಪ್ರಾಣಿಗಳಲ್ಲಿ ದೇವ್ರು ಕಾಣ್ತಕ್ಕಂಥ ಒಂದು ಗುಣ ಇದೆ ಹಿಂದುಳಿದ ಜಾತಿಯರು. ಯಾಕಂದ್ರೆ ಅದಕ್ಕೆ ಅನ್ನ ಕೊಡ್ತತೆ, ಮನೆ ಕಾಯ್ತೈತೆ, ಹೊಲ ಮನೆ ಕಾಯ್ತವೆ, ಭಾಳ ಪ್ರೀತಿ ಸಾಕಿದ್ದಾರೆ. ಪ್ರೀತಿನೇ ದೇವ್ರಂತ ನೀವು ಒದರಾಡ್ತಿದ್ದಿ, ಇದು ಪ್ರೀತಿ ಅಲ್ಲ ಅಂತ ಕೇಳಿ ನಮ್ಮಪ್ಪ. ಎಂಥ ಮಾತು ಶಾಕ್ ಆತಂದರೆ ಅವಾಗ ನಮ್ಮ ಅಪ್ಪಾಜಿ ಮಾತಾಡಿದ್ದು. ನಾನು ಬರೋದ ನಮ್ಮ ಆತ್ಮಚರಿತೆಯಲ್ಲಿ ಬರಿತಾ ಇದ್ದಾನೆ. ಆವಾಗ ನನಗೆ ಅವರಿಗೆ ಸಮಾಧಾನ ಮಾಡಿದ್ನೆ, ಸಿಗುತ್ತೆ, ಎಲ್ಲೋ ಆಗಿರ್ಬೋದು ಅದು. ನಾಯಿ ತಿನ್ನೋರು ಯಾರಿಲ್ಲ ಇಲ್ಲೇ ಅಂದ ನಮ್ಮಪ್ಪ. ನಾಯಿ ತಿನ್ನೋರು ಯಾರಿಲ್ಲನಪ್ಪ ಪ್ರದೇಶದಂಗೆ ಇಲ್ಲಿ ಯಾರು ತಿನ್ನೋರು ಸಿಗುತ್ತೆ. ಅದು ಅಡವಿ ಹತ್ರ ಹೋಗಿ ಕಲ್ಲಲ್ಲಿ ಹೊಡೆದಾರ. ಕಲ್ಲಿ ಹೊಡೆದ ಕಾಲು ಮುರಿದೈತಿ.
ಇಲ್ಲಿ ಬರೋಕ್ಕಾಗಿಲ್ಲ ಅದು, ಅಲ್ಲೇ ಬಿದ್ದುಬಿಟ್ಟೈತೆ ಅದು. ಅಡವೆ ಸಿಕ್ಕೊಂಡು ಅಮ್ಮ ಹೊತ್ಕೊಂಬಂದ್ಲು. ನಮ್ಮಪ್ಪ ಔಷಧ ಕೊಟ್ಟದ್ದು ಗಾವಟಿದೆ, ಔಷಧ ಕೊಟ್ಟರವ್ರು ನಮ್ಮಪ್ಪ. ನೋಡಪ್ಪ ಇದೆಲ್ಲ ಆಗೋದಲ್ಲಮ್ಮ, ಈಗ ನೀನು ಅಲ್ಲಿ ಪಶು ಆಸ್ಪತ್ರೆ ಹತ್ರ ಅಲ್ಲಿ ಹೋಗು ಅಂದ. ಅದು ಎಷ್ಟು ಪ್ರೀತಿದಾಕೆ ತಂದಂದ್ರೆ ನಾ ಏನಂತಂದರೆ, ಮಕ್ಕಳನ್ನ ಜೋಪಾನ ಮಾಡಿದ್ಲಲ್ಲ ನಾನು. ಯಾಕೆ ಈ ದೇಶದ ಈ ನೆಲದ ಸಂಸ್ಕೃತಿ ಗಿಡ ಮರ ಪಶು ಪಕ್ಷಿಗಳಲ್ಲಿ ದೇವ್ರು ಕಾಣಂಥ ಸಂಸ್ಕೃತಿಯಲ್ಲಿ ನಾವು ಯಾವುದೋ ದೇಶದ ಉದಾಹರಣೆ ಇಟ್ಕೊಂಡು ಅವ್ರ ಪ್ರಗತಿ ಬೆನ್ನು ಹತ್ತಿಬಿಟ್ರೆ ನಮ್ಮ ಸಂಸ್ಕೃತಿ ಈಗ ನನಗೆ ಅನಿಸ್ಬಿಟ್ಟದೆ ಏನು ಉಳಿತೈತೆ ಇಲ್ಲ ಅನಿಸ್ಬಿಡತ್ತೆ. ಆ ಸಂಸ್ಕೃತಿ ಉಳಿಬೇಕಂತಂದರೆ ಇಂಥ ಪೂಜ್ಯರು ಬೇಕೇ ಬೇಕು ನಮಗೆ. ಈಗ ಗಿಡ ಅಂದ್ರೇನು, ಮರ ಅಂದ್ರೇನು, ನೆಲ ಅಂದ್ರೇನು, ನೀರು ಅಂದ್ರೂ ಒಂದು ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತ ನಾನು ಭಾವಿಸಿದ್ದೇನೆ. ಅದನ್ನು ಪೂಜ್ಯರಲ್ಲಿ ಕೇಳಿದಂತೆ ಬರೀ ಆರತಿ ಮಾಡೋದ್ರ ಜೊತೆಗೆ ಅದ್ರ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿ ಬುದ್ಧಿ ಅಂತ ಕೇಳಿದೆ ಅಷ್ಟೆ. ಆ ಸಂದರ್ಭದಲ್ಲಿ ಅಲ್ಲಿಂದ ಅರಿವು ಬಂದರಿಗೆ ಇದು ಆರತಿ ಮತ್ತು ಅರಿವು ನಮ್ಮ ಜನಕ್ಕೆ ಬೇಕದು. ಹಂಗೆ ಪೂಜೆ ಮಾಡಿ ನನ್ನದು ಮೋಕ್ಷ ಸಿಕ್ತಂತ ಹೋಗೋದು ಬದಲಿ ಬಂದಂಥ ಜನಕ್ಕೆ ಒಂದು 1000 ಜನಕ್ಕೆ ಒಂದು 100 ಜನಕ್ಕೆ ಮುಟ್ತಕ್ಕಂಥ ಒಂದು ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥ ಕೆಲಸ. ಆರತಿ ಜೊತೆಗೆ ಅರಿವು, ಆರತಿನ ಅರಿವಿನ ಸಂಕೇತ, ಬೆಳಕೋದು ಅರಿವಿನ ಸಂಕೇತ, ಜ್ಞಾನ ಸಂಕೇತ. ಅದು ಕೇವಲ ರಿಚುವಲ್ ಆಗಿಬಿಟ್ರೆ ಸುಮ್ಮನೆ ಧಾರ್ಮಿಕ ಆಚರಣೆ ಉಡ್ತಾರೆ, ಅದೇನು ಉಳಿಯೋದಿಲ್ಲ. ನದಿಗಳ ಹಾಳಾಕವು, ಇನ್ನೂ ಮಲಿನ ಆಗಿಬಿಡ್ತಾವೆ. ಆ ದಶೆಯಲ್ಲಿ ಪೂಜ್ಯರಲ್ಲಿ ಬೇಕಾದಷ್ಟು ನದಿಗಳ ಬಗ್ಗೆ ನೀರಿನ ಬಗ್ಗೆ ಮಾತಾಡ್ತಕ್ಕಂಥ ವಿಜ್ಞಾನಿಗಳಿದ್ದಾರೆ, ಪೇಪರ್ನೇ ಬರೀತಾರೆ, ಅವ್ರು ಸಿಗ್ತಾರೆ, ನಮ್ಮ ಸುತ್ತಮುತ್ತ ಅದಾರೆ. ಅಂಥರನ್ನ ಕರೆಸಿ ಒಂದು ಅರ್ಧ ಗಂಟೆ ಎಷ್ಟು ನದಿಗಳು ಈ ದೇಶದಲ್ಲಿದ್ದಾವೆ, ಎಷ್ಟು ನದಿಗಳು ಈ ಕರ್ನಾಟಕದಲ್ಲಿದ್ದಾವೆ, ನದಿಗಳನ್ನು ಯಾಕೆ ಆರತಿ ಮಾಡ್ತಾವೆ, ಅರಿವನ್ನು ಹುಟ್ಟಿಸ್ಬೇಕಾಗಿದೆ. ಇದೊಂದು ನೆಪ ಮಾತ್ರ, ಇದು ಆಚರಣೆ ನೆಪ ಮಾತ್ರ. ಆದ್ದರಿಂದ ಈ ನದಿಗಳನ್ನ ಉಳಿಸ್ಬೇಕು. ನಮ್ಮ ಸಂಸ್ಕೃತಿ ನಮ್ಮ ದೇಶ ಉಳಿಬೇಕಾದ್ರೆ ನದಿಗಳು ಉಳಿಬೇಕು. ಆದ್ದರಿಂದ ಅಭಿವೃದ್ಧಿ ಹೆಸರಿನಲ್ಲಿ ನಾವು ನದಿಗಳನ್ನು ಹಾಳು ಮಾಡೋದು, ಗಿಡ ಮರಗಳನ್ನ ಹಾಳು ಮಾಡಿಬಿಟ್ರೆ ನಮ್ಮನ್ನು ನಾವೇ ಕೊಲೆ ಮಾಡ್ತೇವೆ. ಅದಕ್ಕೋಸ್ಕರ ಈ ಆರತಿ ಮತ್ತು ಅರಿವಿನ ಒಂದು ಸಮಾರಂಭ ಆಗಲಿ ಅಂಥೇಳಿ ನನ್ನ ವೈಯಕ್ತಿಕವಾದ ಅನಿಸಿಕೆ ಅಷ್ಟೇ, ಮತ್ತೊಂದೇನಿಲ್ಲ. ಇದರ ಜೊತೆಗೆ ನಾನು ನಿಜವಾಗಿಯೂ ಅವ್ರ ಕೃತಜ್ಞನಾಗಿರಬೇಕು. ತುಂಬ ಅವರ ಹೋರಾಟ, ಅವರ ಬದುಕು, ಅವರ ತಪಸ್ಸು ಅದೆಲ್ಲ ನನಗೆ ಗೊತ್ತು. ಭಾಳ ಹಂಚ್ಕೊಂಡಾಗ ನಾವು ಗುರುಗಳು ಅವರು ದೊಡ್ಡೇರಿ ಅಪ್ಪಾಜಿ ಹತ್ರ ಇದ್ದದ್ದು, ಅಲ್ಲಿ ತಪಸ್ಸು ಮಾಡಿದ್ದು. ಅವ್ರು ನಿಮ್ಗೆ ಯಾರಿಗೆ ಗೊತ್ತೈತಲ್ಲ, ಆ ಗುರುಗಳು ಹೊಸ್ತಾ ಬಂದಾಗ ಮಾತಾಡೋಕೆ ಉಗ್ಗಿಸ್ತಿದ್ರು ಭಾಳ. ಅವರು ಒಂದು ವಾಕ್ಯ ಮಾತಾಡೋಕೆ ಉಗ್ಗಿಸ್ತಿದ್ರು ಅವರು. ಅದಕ್ಕೆ ಹೋಗ್ಲಿಕ್ಕೆ ಕಾರಣ ನಂದು ಅಲ್ಲಿ ತಪಸ್ಸು, ಗುರುಗಳ ಆಶೀರ್ವಾದ. ದೊಡ್ಡೇರಿ ಅಪ್ಪರು ಬಂದಾಗ ನಾನು ನೋಡಿದ್ದೆ. ನಾನು ಗುರುಗಳ ಮೇಲೆ ದೊಡ್ಡೇರಿಗೆ ಹೋಗಿದ್ದೆ ಅಲ್ಲೇ ಅವ್ರು ನೋಡೋಕೆ ಅಂಥೇಳಿ. ನನಗೆ ಅಧ್ಯಾತ್ಮದ ಹಸಿವು ಯಾವಾಗಲೂ ಐತೆ ನನಗೆ. ಅದ್ರ ಜೊತೆ ಪ್ರಶ್ನೆ ಮಾಡ್ತಕ್ಕಂಥ ಮಸು ಒಂದು ಏನೋ ಸೇರ್ತಾವೆ, ಜೊತೆ ಬಂದು ಸೇರ್ತವೆ, ಮತ್ತನ್ನು ಸರಿ ಮಾಡ್ಕೊತಿದ್ವಿ. ಆ ಒಂದು ತಪಶ್ಶಕ್ತಿಯಿಂದ ಇಲ್ಲಿ ಬಂದು ನೆಲಮಾಲಿಗಳಲ್ಲಿ ತಪಸ್ಸು ಮಾಡಿದ್ದು ಸಾಮಾನ್ಯ ಅಲ್ಲ. ಕೆಲವರು ನಾ ಕಂಡಂತೆ ಕರ್ನಾಟಕದಲ್ಲಂತೂ ಯಾರಿಲ್ಲ. ಅದನ್ನು ಮಾಡಿದವರು ಪೂಜ್ಯರೊಬ್ಬರೇ. ಅದು ಈ ಜಾಗದಲ್ಲಿ ಬಂದು ತಪಸ್ಸು ಮಾಡಿ TV 9 ಬಂದದ್ದು, ಅದನ್ನ ಇವ್ರು ನೋಡೋಕೆ ನಾ ಬಂದೆ. ಮೊಟ್ಟ ಮೊದಲ ಕಾರ್ಯಕ್ರಮದಲ್ಲಿ, ಸ್ವಾಗತ ಕಾರ್ಯಕ್ರಮದಲ್ಲಿ ಪ್ರಸ್ತಾವಕ್ಕೆ ಮಾತಾಡ್ತಕ್ಕಂಥ ಅವಕಾಶ ಕೊಟ್ಟದ್ದು ಪೂಜ್ಯರದಕ್ಕೆ ನಾನು ಯಾವಾಗಲೂ ಅವರಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ನನ್ನ ಜೀವನದಲ್ಲಿ ಒಳ್ಳೆಯದಾಗಿದೆ. ಯಾಕಂದರೆ ಅವರು ತನುಮಾನ ಎಲ್ಲದರಿಂದ ಶುದ್ಧಿಯಾಗಿರ್ತಕ್ಕಂಥ ವಿಶೇಷ ವ್ಯಕ್ತಿತ್ವಗಳವರು. ಆದ್ದರಿಂದ ಅವರು ಯಾವುದೇ ಒಂದು ಸಮುದಾಯದ ಗುರುಗಳಲ್ಲ, ಯಾವುದೋ ಒಂದು ಜಾತಿಯ ಗುರುಗಳೆಲ್ಲ ಅವ್ರು ಕಾಣ್ತಾ ಇಲ್ಲ ಅವ್ರನ್ನ. ನಾನಂತ ಯಾರನ್ನೂ ಹಂಗೆ ಕಾಣೋಕ್ಕೆ ಸಾಧ್ಯ, ಇವ್ರಂತ ಕಾಣೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇಲ್ಲಿ ಎಲ್ಲ ಜಾತಿ ಜನಾಂಗದವರು ಬರ್ತಾರೆ. ಅವ್ರ ಮಾನವತೆಯನ್ನು ಬೀಳ್ತಕ್ಕಂಥ ಜನಾಂಗದರೆ ಆಧ್ಯಾತ್ಮವನ್ನು, ಧರ್ಮವನ್ನು ನಿಜವಾಗಿ ಯಾರು ಅದರಲ್ಲಿ ಒಂದು ಆಸಕ್ತಿ ಐತೋ ಅವರತ್ತ ಬರ್ತಾರಲ್ಲೇ ಎಲ್ಲರಿಗೂ ಅವ್ರು ಆಶೀರ್ವಾದ ಮಾಡ್ತಾರೆ. ಈಗ ನಮ್ಮ ಸರ್ ಹೇಳಿದಾಗ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇನು ಕುವೆಂಪುರು ಕರೆದ್ರು, ಅಂಥ ಶಾಂತಿಯ ತೋಟ ಇದು ಆಗಿಬಿಟ್ಟದ್ದಾಗಲೇ ಹೃದಯದಲ್ಲಿ. ಅದಕ್ಕೆ ಅವ್ರ ಗುರುಗಳು ಸರ್ವ ಜನಾಂಗದ ಶಾಂತಿ ತೋಟದ ಯಾವ್ದಾದ್ರು ಗುರುಗಳಿದೆ ಜಗದೀಶ್ವರ ಸ್ವಾಮಿಗಳಂತ ನಾನು ಎಲ್ಲಾದರೂ ಕೈ ಎತ್ತಿ ಹೇಳ್ತಾರೆ. ಯಾಕಂದರೆ ಎಲ್ಲರೂ ಇಲ್ಲಿ ಬರ್ತಾರೆ, ಎಲ್ಲರೂ ಕೇಳ್ಕೊಂತಾರೆ, ಎಲ್ಲರೂ ಬರ್ತಾರೆ. ಎಲ್ಲ ಪಕ್ಷದವ್ರು ಬಂದದ್ದನ್ನು ನೋಡಿದ್ದಾನೆ. ನಮ್ಮ ರುದ್ರಪ್ಪ ಲಮಾಣಿಯವ್ರಂತ ಅನೇಕ ಸಲ ನೀವು ಕಾಣ್ತಾರೆ ಕಾಲಿನಲ್ಲಿ. ಗುರುಗಳಂದ್ರೆ ಭಾಳ ಪ್ರೀತಿ ಅವರಿಗೆ. ರುದ್ರಪ್ಪ ಲಮಾಣಿಯವರು ನಾನು ಕಂಡಂತೆ ಅವ್ರು ಅಂತಿರ್ತಾರೆ ಯಾವಾಗ. ಒಂದು ವಿಶೇಷ ಸ್ವಾಮೀಜಿ ಬಿಡ್ರಿ ಸರ್ ಅಂತಿರ್ತಾರೆ ಅವರು. ಅಷ್ಟೇ ಮತ್ತು ಅವ್ರ ಭಾಷೆಯಲ್ಲಿ ಅವರು ವಿಶೇಷ ಸ್ವಾಮಿಗಳಂತ. ಹೀಗೆ ಎಲ್ಲರ ಧ್ವನಿಗೆ ಅವರು ಧ್ವನಿಯಾಗಿ, ಪತ್ರಕರ್ತ ಧ್ವನಿಯಾಗಿ, ಆಮೇಲೆ ಎಲ್ಲ ಸೂಕ್ಷ್ಮ ಅಬ್ಸರ್ವರು ಎಲ್ಲರೂ ಸೂಕ್ಷ್ಮ ನೋಡ್ತಿರ್ತಾರೆ. ಹರಿಹರ ಜನ ಎಲ್ಲಿರ್ತಕ್ಕಂಥ ಎಲ್ಲ ಸದ್ಭಕ್ತರ ಜನರ ಪತ್ರಕರ್ತರ ಧ್ವನಿ ಆದ್ದರಿಂದ ಈ ಸ್ವಾಮಿಗಳು ಇವರೇಂತಂದ ಜನರ ಸ್ವಾಮಿಗಳವರು. ಸಾಮಾನ್ಯ ಜನರ ಸ್ವಾಮಿಗಳನ್ನ ತಪ್ಪಾಗಲಿಕ್ಕಿಲ್ಲ. ಆದರೆ ನಾವು ಸಾಮಾನ್ಯರೇ, ನಾವು ಅಸಾಮಾನ್ಯರ ಯಾರಲ್ಲ ಸ್ವಾಮಿಗಳು ಬಂದ ಅವರ ಧ್ವನಿಯಾಗಿ ಇವತ್ತು 5-6 ವರ್ಷಗಳಿಂದ ತುಂಗಾರತಿ ಅಂತಕ್ಕಂಥದ್ದನ್ನು ಅದು ಮರುನಾಮಕರಣ ಮಾಡಿ ತುಂಗಭದ್ರಾರತಿ ಅಂತ ಹೆಸರಿಟ್ಟು ಡಿಕ್ಲೇರ್ ಮಾಡ್ತೇವೆ ಅಂದ್ರಲ್ಲ, ಅದಕ್ಕೆ ನಾನಂತರ ವೈಯಕ್ತಿಕ ಭಾಳ ಸಂತೋಷಪಟ್ಟಿದ್ದೇನೆ. ಅದರ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಪತ್ರಕರ್ತರ ಮಿತ್ರರನ್ನ ನಾನು ನೆನೆಸ್ತೇನೆ, ವಿಶೇಷವಾಗಿ ನಮ್ಮ ಕೊಟ್ರಪ್ಪನವ್ರನ್ನ. ಯಾಕಂದ್ರೆ ಅಂಥವೆಲ್ಲ ಸೂಕ್ಷ್ಮತಿಗಳವರು, ಅದನ್ನೆಲ್ಲ ಅವರು ಚಿಂತನೆ ಮಾಡ್ತಾಯಿರ್ತಾರೆ. ಒಂದು ಸಲ ಹಂಚಿಕೊಂಡಿದ್ರು ಅವರು.
ಹೀಗೆ ಜನರ ಧ್ವನಿಗೆ ಧ್ವನಿಗೂಡಿಸ್ತಕ್ಕಂಥ ವಿಶೇಷ ಗುರುಗಳಲ್ಲಿ ನಮ್ಮ ಜಗದೀಶ್ವರಾನಂದ ಸ್ವಾಮಿಗಳು ಅಂಥೇಳಿ ನಾನು ವೈಯಕ್ತಿಕ ಅನ್ನಿಸ್ತಾ, ಅದಕ್ಕೆ ಮತ್ತೊಂದು ಸಲ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಮತ್ತೊಂದು ಅಭಿನಂದನೆ ಸೇರಿಸ್ತಾ, ಅರಿವು ಮತ್ತು ಆರತಿ ಅನ್ನೋ ಹಿನ್ನೆಲೆಯಲ್ಲಿ ಒಂದು ದಯವಿಟ್ಟು ಮಾಡಿ ಸ್ವಾಮೀಜಿ ಅಂತ ಒಂದು ಮತ್ತೊಂದು ಸಲ ನಿಮ್ಮೆಲ್ಲ ಪರವಾಗಿ ಹೇಳಿ, ಅಕಸ್ಮಾತ್ ಈ ವಿಷಯದ ನಾನು ತಪ್ಪು ಮಾತಾಡಿದರೆ ಕ್ಷಮಿಸಬೇಕಂತೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ ಸ್ವಾಮೀಜಿ. ಈಗ ಈ ಒಂದು ಕಾರ್ಯಕ್ರಮ ಏನು ತುಂಗಾರತಿ ಜೊತೆಗೆ ತುಂಗಭದ್ರಾ ಆರತಿಯನ್ನು ಮಾಡಲಿಕ್ಕೆ ನಮ್ಮ ಅಪ್ಪಾಜಿಯವರು ಆಶೀರ್ವಾದ, ಅದ್ರ ಜೊತೆಗೆ ಎಲ್ಲರ ನಾಡಿ ಮಿಡಿತಕ್ಕೆ ಒಪ್ಪಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ಸುರೇಶ್ ರಾಜನವರ ಮಾರ್ಗದರ್ಶನದಲ್ಲಿ ಜೊತೆಗೆ ಈ ಗೌರವ ಸಮರ್ಪಣೆ ಮಾಡೋರ ಜೊತೆಗೆ ನಂತರ ಗುರುಗಳು ಆಶೀರ್ವಚನ ನೀಡ್ತಾರೆ ಅಂತಂದು ಹೇಳ್ತಾರೆ. ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಮುಕ್ತಿದಾಯಕ ಗುರುವಂದೇ ಪುಣ್ಯಕೋಟಿ ಯತೀಶ್ವರಂ ಪುಣ್ಯಕೋಟಿ ಯತೀಶ್ವರಂ. ಸದಾವಕಾಲ ಸ್ಮರಣೀಯರಾದ ಆದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನು ಈ ಲೋಕದ ಎಲ್ಲ ಸರ್ವಧರ್ಮಗಳ ಸಂತ ಮಹಂತರ ಸ್ಮರಣೆಯನ್ನು ಮಾಡಿ, ಈ ಲೋಕದ ಮಹಾಮಾತೆಯಾಗಿ ವಿಶ್ವಮಾತೆಯಾಗಿ ಅಮೃತವನ್ನು ನೀಡುವಂಥ ವಿಶ್ವಮಾತೆ ಗೋಮಾತೆಯನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು, ಈ ಕ್ಷೇತ್ರದಲ್ಲಿ ಪ್ರತಿ 6 ವರ್ಷಗಳಿಂದ ವಿಶೇಷ ಮತ್ತು ವಿನೂತನವಾಗಿರ್ತಕ್ಕಂಥ ತುಂಗಾರತಿ ಕಾರ್ಯಕ್ರಮ ಜರುಗಿಕೊಂಡು ಬಂದಿದೆ. ಆ ತುಂಗಾರತಿ ಕಾರ್ಯಕ್ರಮ ತುಂಗಭದ್ರಾ ಆರತಿಯಾಗಿ ಇವತ್ತಿನ ದಿನ ಅಧಿಕೃತವಾಗಿ ಚಾಲನೆಗೊಳ್ಳಬೇಕನ್ನುವಂಥ ಭಾವನೆಯಲ್ಲಿ ನಮ್ಮ ಹರಿಹರ ಮಹಾನಗರದಿಂದ ಆಗಮಿಸಿರ್ತಕ್ಕಂಥ ಪ್ರೊಫೆಸರ್ ಭಿಕ್ಷಾವರ್ತಿ ಮಠರವರೇ, ಹಿರಿಯ ಸಾಹಿತ್ಯ ಇರತಕ್ಕಂಥ ಸಿ ವಿ ಪಾಟೀಲ್ರವರೇ, ವಕೀಲರಾಗಿರ್ತಕ್ಕಂಥ ವೀರೇಶ್ ಅಜ್ಜನವರೇ, ನಮ್ಮ ವಾಲ್ಮೀಕಿ ಗುರುಪೀಠದ ನಿಷ್ಠಾವಂತ ಭಕ್ತರು, ಶ್ರೀಮಠದ ನಿಷ್ಠಾವಂತ ಭಕ್ತರಾಗಿರ್ತಕ್ಕಂಥ ಕೆ ವಿ ಮಂಜುನಾಥ್ರವರೇ, ನಮ್ಮ ಗ್ರಾಮದ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಚೇತನ್ ಪೂಜಾರರವರೇ, ನಮ್ಮ ಹರಿಹರ ಮಹಾನಗರದಲ್ಲಿ ಎಲ್ಲರಿಗೂ ಮಾರ್ಗದರ್ಶನವನ್ನು ಮಾಡಿ ಒಳ್ಳೆಯ ಕಾರ್ಯಗಳಿಗೆ ಬೆಂಬಲಾಗಿ ನಿಂತ್ಕೊಂಡು ಹಂಬಲದ ಬೆಂಬಲವನ್ನು ನೀಡ್ತಾ ಬಂದಿರತಕ್ಕಂಥ ಕೊಟ್ರೇಶಪ್ಪನವರೇ, ನಮ್ಮ ನಗರಸಭೆಯ ಸದಸ್ಯರಾಗಿರ್ತಕ್ಕಂಥ ರಾಜಶೇಖರಪ್ಪನವರೇ, ಪತ್ರಕರ್ತರಾಗಿರ್ತಕ್ಕಂಥ ನಮ್ಮ ಕೃಷ್ಣರವರೇ, ನಮ್ಮ ಸುರೇಶ್ ರಾಜೋಳಿರವರೇ, ನಮ್ಮ ಶೇಖರಗೌಡರವರೇ, ನಮ್ಮ ಪಂಚಾಕ್ಷರರವರೇ, ತಮ್ಮೆಲ್ಲರಿಗೂ ಅಂತರಂಗಕ್ಕೆ ಶರಣಾರ್ಥಿಗಳು. ನಾವು ದೊಡ್ಡೇರಿಯ ಸದ್ಗುರುಗಳೊಂದಿಗೆ ಕೇದಾರನಾಥ ಮತ್ತು ಬದ್ರಿನಾಥ್ ಯಾತ್ರೆ ಹೋದಂಥ ಸಂದರ್ಭದಲ್ಲಿ ನಾವು ಋಷಿಕೇಶದಲ್ಲಿ ವಾಸ್ತವ್ಯವನ್ನು ಮಾಡಿದ್ವಿ. ಋಷಿಕೇಶದಲ್ಲಿ ವಾಸ್ತವ್ಯ ಮಾಡಿರುವಂಥ ಸಂದರ್ಭದಲ್ಲಿ ನಮ್ಮ ದೊಡ್ಡೇರಿಯ ಸದ್ಗುರುಗಳು ಅಲ್ಲಿ ಒಂದು ಆಶ್ರಮದಲ್ಲಿ ವಾಸ್ತವ್ಯ ಮಾಡಿದಾಗ ನನಗೆ ಅಲ್ಲೆಲ್ಲೋ ಸಂಗೀತದ ಶಬ್ದ ಕೇಳ್ತಾ ಇತ್ತು. ಆ ಸಂಗೀತದ ಶಬ್ದಗಳನ್ನು ಕೇಳಿ ಎಲ್ಲೋ ಸಂಗೀತ ನಡೀತಾ ಇದಲ್ಲ ಅಂತ ತಿಳ್ಕೊಂಡೇಳಿ ಇದೇ ಸಮಯಕ್ಕೆ ನಾನು ಹೋದಾಗ ಅಲ್ಲಿ ತ್ರಿವೇಣಿ ಘಾಟಿನಲ್ಲಿ ಆರತಿ ಕಾರ್ಯಕ್ರಮ ಜರುಗ್ತಾ ಇತ್ತು. ಆರತಿ ಕಾರ್ಯಕ್ರಮದಲ್ಲಿ ಹೋದಾಗ ಅಲ್ಲಿ ಬರುವಂಥ ತಬಲಾ ಶಬ್ದಗಳು, ಅಲ್ಲಿರುವಂಥ ಪೆಟ್ಟಿಗೆಗಳು, ಅಲ್ಲಿ ನೃತ್ಯ ಮಾಡುವಂಥವ್ರು, ಆರತಿ ಮಾಡುವಂಥ ಪದ್ಧತಿ ನಾವೆಲ್ಲ ಯೂಟ್ಯೂಬಲ್ಲಿ ಇನ್ನೊಂದರಲ್ಲಿ ನೋಡಿದ್ವಿ. ಅದನ್ನು ನೋಡಿ ನನಗೆ ಭಾಳ ಸಂತೋಷ ಆಗಿ ಸುಮಾರು 2-3 ತಾಸುಗಳ ಕಾಲ ನಾನು ಅಲ್ಲೇ ಕೂತ್ಕೊಂಡಿದ್ದೆ. ನಮ್ಮ ದೊಡ್ಡೇರಿ ಅಪ್ಪರು ಎಲ್ಲ ಭಕ್ತರಿಗೂ ಬಟ್ಟೆಗಳನ್ನು ತಂದಿದ್ದರು. ಅವರು ಬಟ್ಟೆ ಕೊಡುವಂಥ ಜಗದೀಶ್ ದೇವ್ರನ್ನ ಕರಿ ಅಂತಂದಾಗ ಅಲ್ಲಿ ಹೋಗಿ ಕೂತ್ಕೊಂಡಿದ್ದೆ. ನನ್ನ ಮೊಬೈಲು ಆ ಸಪ್ಪಳದಲ್ಲಿ ಸೈಲೆಂಟ್ ಆಗಿರೋದ್ರಿಂದ ಏನು ಸಪ್ಪಳ ಕೇಳಿಲ್ಲ. ಆರತಿ ಕಾರ್ಯಕ್ರಮ ನೋಡಿ ನನಗೆ ಭಾಳ ಖುಷಿ ಆಯಿತು. ನಾನಿನ್ನು ಆಶ್ರಮಕ್ಕೆ ಹೋಗಿ ಕೂತ್ಕೊಳ್ಳೋದ್ರೊಳಗಾಗಿ ಇಲ್ಲ ಅಪ್ಪಾರು ಭಾಳ ತತ್ತು ನಿಮ್ಮನ್ನೆಲ್ಲ ಹುಡುಕ್ತಾ ಇದ್ದಾರೆ, ನಿಮ್ಮ ಫೋನ್ ಹಚ್ಚಿರು, ಫೋನ್ ರಿಸೀವ್ ಮಾಡ್ತಾಯಿಲ್ಲ, ಎಲ್ಲರೂ ಫೋನ್ ಮಾಡ್ತಾರೆ, ಗಾಬರಿ ಆಗಿಬಿಟ್ಟಿದ್ದಾರೆ, ಅಪ್ಪಗೆ ಹೋಗಿ ನಮಸ್ಕಾರ ಮಾಡೋರಿ ಅಂತಂದರು. ಹೋಗಿ ನಮಸ್ಕಾರ ಮಾಡಿದ್ವಿ. ಅಪ್ಪಾರು ಗದರ್ಸಿರು, ಎಲ್ಲಿ ಹೋಗಿದ್ದೆಪ್ಪ ನೀನು ಅಂತೇಳಿ. ಅಪ್ಪ ಅಲ್ಲಿ ಆರತಿ ಮಾಡ್ತಾಯಿದ್ರು, ಹಿಂಗಾಗಿ ನಾನು ಆರತಿ ಮಾಡುವಂಥ ಅಲ್ಲಿ ಗಂಗಾರತಿ ಮಾಡ್ತಾಯಿದ್ರು, ಗಂಗಾರತಿಯಲ್ಲಿ ಪಾಲ್ಗೊಂಡಿದ್ದೆ ಅಂತ ತಿಳ್ಕೊಂಡು ಹೇಳಿದ್ದೇನೆ. ಅಪ್ಪಾರು ಭಾಳ ಸಮಾಧಾನವಾಗಿ ಅಪ್ಪಾರು ಯಾವ ರೀತಿ ಆರತಿ ಮಾಡ್ತಾರಪ್ಪ, ಅಲ್ಲಿ ಏನು ಮಾಡ್ತಾಯಿದ್ರು ಅಂತೆಲ್ಲ ಕೇಳಿದ್ರು. ಅವ್ರಿಗೆಲ್ಲ ಗೊತ್ತಿದ್ರು ಕೂಡ ಅಪ್ಪಾರು ನಮ್ಗೆ ಕೇಳಿದಾಗ ನಾನು ಹೇಳಿದೆ ಈ ರೀತಿ ಮಾಡ್ತಾಯಿರೋ ತಿಳ್ಕೊಂಡು. ನಮ್ಮನ್ನು ಕರ್ಕೊತಾರಪ್ಪ ಅಂದ್ರೆ ಅಪ್ಪಾರು ಪ್ರೀತಿಯಿಂದ, ಇಲ್ಲಪ್ಪ ಅಲ್ಲಿ ಎಲ್ಲರೂ ಸಾರ್ವಜನಿಕರು ಎಲ್ಲರೂ ಅಲ್ಲಿ ಭಾಗವಹಿಸ್ತಾರೆ, ತುಂಬ ಚೆನ್ನಾಗಿ ಆರತಿ ಆಗ್ತದೆ ಅಂದಾಗ ಮರು ದಿವಸ ಅಪ್ಪಾರು ನಮ್ಮೆಲ್ಲ ಭಕ್ತರು 100 ಜನ ಭಕ್ತರನ್ನು ಆರತಿ ಹತ್ರ ಕರ್ಕೊಂಡು ಹೋಗಿ ಆರತಿ ಮಾಡಿಸಿದ್ರು. ಆರತಿ ಎಲ್ಲ ಮುಗಿದ ಮೇಲೆ ಅಪ್ಪಾರು ಅಲ್ಲಿ ನದಿ ದಂಡೆಯಲ್ಲಿ ಕೂತ್ಕೊಂಡಾಗ
ಅಪ್ಪಾರು ನನಗೊಂದು ಆದೇಶ ಮಾಡಿದ್ರು, ನೋಡಪ್ಪ ನೀನು ಇಲ್ಲಿ ನೋಡು ಗಂಗಾ ನದಿ ಇರೋದರಿಂದ ಇಲ್ಲಿ ಗಂಗಾರತಿಯನ್ನು ಮಾಡ್ತಿದ್ದಾರೆ, ನೀನು ತುಂಗಭದ್ರಾ ನದಿ ತೀರದಲ್ಲಿದೆಯಾ, ನೀ ತುಂಗಾರತಿಯನ್ನು ಮಾಡಿ ನೀನು ಲೋಕವಿಖ್ಯಾತಿಯನ್ನು ಯಾಕೆ ಪಡಿಬಾರ್ದು, ನೀ ಜಾತ್ರೆಗಳನ್ನು ಮಾಡಬೇಡಪ್ಪ, ನೀನು ಸಂತೆಯ ಜಾತ್ರೆಗಳನ್ನು ಯಾವುದು ಕೂಡ ಮಾಡಲಿಕ್ಕೆ ಹೋಗಬೇಡ, ನೀನು ಶಾಂತ ರೀತಿಯಿಂದ ಆಗುವಂಥ ಕಾರ್ಯಕ್ರಮ ರೂಪಣೆ ಮಾಡು, ನೀ ತುಂಗಾರತಿಯನ್ನು ಮಾಡು ಅಂತ ತಿಳ್ಕೊಂಡು ಹೇಳಿ ದೊಡ್ಡೇರಿ ಅಪ್ಪಾರು ಆಶೀರ್ವಾದ ಮಾಡೋದರಿಂದ ನಾವು ಅದನ್ನು ಅಪ್ಪನ ಆಶೀರ್ವಾದ ಅಂತ ತಿಳ್ಕೊಂಡು ಬಂದು 2 ವರ್ಷ ನಾವು ಸುಮ್ಮನೆ ಇದ್ವಿ. ಅದನ್ನು ಪಂಚಾಕ್ಷರಿ ಅವ್ರ ಹತ್ರ ನಾನು ಭಾಳ ಸಲ ನಮ್ಮ ಕೃಷ್ಣನ ಹತ್ರ ಚರ್ಚೆ ಮಾಡ್ತಿದ್ವಿ. ನಾನು ತುಂಗಾರತಿ ಮಾಡ್ಬೇಕಂತ ಮಾಡಿದ್ದೀನಿ ಅಂತ. ಅವ್ರಿಗೂ ಗೊತ್ತಿಲ್ಲ ಅದು ಹೆಂಗೆ ಮಾಡ್ತಾರೋ ಅಂತೇಳಿ. ಮಾಡಿರಿ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಅದು 2 ವರ್ಷದ ನಂತರದಲ್ಲಿ ನಾವು ಅದಕ್ಕೆ ನಮ್ಮ ಹಾವೇರಿ ಜಿಲ್ಲೆಗೆ ಒಬ್ಬರು ಒಳ್ಳೆಯ ಜಿಲ್ಲಾ ಪಂಚಾಯತಿ CEO ರಮೇಶ್ ದೇಸಾಯಿ ಅನ್ನುವಂಥವ್ರು ಸಿಕ್ಕರು. ಅವರು ಸಹಕಾರದಿಂದ ಅದು ಭಯಾನಕವಾಗಿರ್ತಕ್ಕಂಥ ತುಂಗಭದ್ರಾ ನದಿ ತೀರವನ್ನು ನಮಗೆ ಸ್ವಚ್ಛಗೊಳಿಸಲಿಕ್ಕೆ ಅವರು ಸಹಕಾರ ಮಾಡಿದರು. ಸ್ವಚ್ಛಗೊಳಿಸಿದ ತಕ್ಷಣ ನಾವಿಲ್ಲೇನಾದರೂ ಮಾಡಬಲ್ವಿ ಅನ್ನುವಂಥ ಆರ್ತಿಗೆ ಅವರು ಸಮದ ವ್ಯವಸ್ಥೆಯನ್ನು ಮಾಡಿಕೊಟ್ಟು ನಮ್ಮ ಗ್ರಾಮ ಪಂಚಾಯತಿಯ ಎಲ್ಲ ಅಧ್ಯಕ್ಷರು, ಅವತ್ತಿನ ಸದಸ್ಯರು, PDO ಎಲ್ಲರೂ ಸಹಕಾರ ಮಾಡಿದರು. ನಾವು ಆರತಿ ಮಾಡಲಿಕ್ಕೆ ನಾವು ಉಜ್ಜಯಿನಿಯ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ನಾಡಿನ ಹಲವಾರು ಜನ ಮಠಾಧೀಶರ ಸಮ್ಮುಖದಲ್ಲಿ ತುಂಗಾರತಿಯನ್ನು ಮಾಡಿದ್ವಿ. ಅವಾಗ ನಮ್ಮ ಕೈಯಲ್ಲಿ ದುಡ್ಡಿಲ್ಲ, ಏನೂ ಇಲ್ಲ. ಇಲ್ಲೇ ಇರುವಂಥ ಸಂದರ್ಭದಲ್ಲಿ ಹಲವಾರು ಜನ ಪತ್ರಕರ್ತರು, ಈ ನಾಡಿನ ಸದ್ಭಕ್ತರು ನಮಗೆ ಸಹಕಾರವನ್ನು ಮಾಡಿದರು. ಒಬ್ಬರ ಹೆಸರು ಹೇಳಿದ್ರೆ ಕಷ್ಟ ಆದಿತ್ಯ ಅನ್ನೋ ಅಂತ ಅನ್ನಿಸ್ತದೆ. ಹಂಗಾಗಿ ಎಲ್ಲ ಭಕ್ತರು ಕೂಡ್ಕೊಂಡಿಲ್ಲ, ಆರತಿ ಕಾರ್ಯಕ್ರಮ ಅದು ಒಳ್ಳೆಯದಿದೆ, ನೀವು ಮಾಡಿ ಅನ್ನುವಂಥ ಭಾವನೆಯಲ್ಲಿ ಅತಿ ಹೆಚ್ಚು ನಮಗೆ ನಮ್ಮ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿಯ ಸದಸ್ಯರು ಸಹಕಾರ ಮಾಡಿದ್ದನ್ನು ಬಿಟ್ಟರೆ ಬೇರೆ ಗ್ರಾಮದಲ್ಲಿ ಯಾವುದೋ ಅಂತ ಇಲ್ಲಿ ವ್ಯವಸ್ಥೆ ಆಗಲಿಲ್ಲ. ಆದರೆ ಹರಿಹರದ ಅನೇಕ ಜನ ಗಣ್ಯಮಾನ್ಯರು ಅದಕ್ಕೆ ಕೈ ಜೋಡಿಸಿ ಯಶಸ್ವಿಗೆ ಕಾರಣಕರ್ತರಾದರು. ಅದರಲ್ಲಿ ನಮ್ಮ ಶಶಿಕುಮಾರ್ ಮೆರವಡ ಆಗಿರ್ಬೋದು, ನಂದಿಗಾಯಿ ಶ್ರೀನಿವಾಸರಾಗಿರ್ಬೋದು, ನಮ್ಮ ದಾವಣಗೆರೆಯ ಅಜಯ್ ಕುಮಾರ್ ಅವರಾಗಿರ್ಬೋದು, ನಮ್ಮ ರಾಣೆಬೆನ್ನೂರಿನ KN ಪಾಟೀಲ್ರವರು. ಅವತ್ತಿನ ಪ್ರಥಮವಾಗಿ ಎಷ್ಟು ವಿಶೇಷ ಅಂದ್ರೆ ನಮ್ಮೂರವರೇ ಶಾಸಕರಾಗಿಬಿಟ್ಟಿದ್ರು. ಅರುಣ್ ಕುಮಾರ್ ಪೂಜಾರ್ ಅವರು ಆವಾಗನೇ ಹಾಲಿ ಶಾಸಕರು. ಅವಾಗ ಹೊಸ ಶಾಸಕರು ಹೊಸ ಹುರುಪು ಮಾಡ್ರಿ ಅಂತ ತಿಳ್ಕೊಂಡು ಹೇಳಿ ಅವರು ಕೂಡ ನಮಗೆ ಮಾಡ್ರಿ ತಿಳ್ಕೊಂಡು ಬೆಂಬಲ ನೀಡಿದರು. ಆ ತುಂಗಾರತಿ ಕಾರ್ಯಕ್ರಮ ಬಹಳ ವೈಭವಿತವಾಗಿ ತುಂಗಾರತಿ ಕಾರ್ಯಕ್ರಮ ಜರುಗಿತು. ಆ ಪ್ರಕಾರ ಪ್ರತಿ ವರ್ಷವೂ ಕೂಡ ನಾವು ತುಂಗಾರತಿಯನ್ನಾಗಿ ಮಾಡ್ಕೊಂಬಂದ್ವಿ. ತುಂಗಾರತಿ ಪ್ರಾರಂಭಗೊಂಡು 3 ವರ್ಷದ ನಂತರದಲ್ಲಿ ಕೆಲವು ನಮ್ಮ ಸುರೇಶ್ರವರು ಮತ್ತು ಅನೇಕ ಜನ ಹಿರಿಯರು ನಮಗೆ ಫೋನ್ ಮೂಲಕ ಸಂಪರ್ಕ ಮಾಡಿ ಭಾಳ ಅಂದರೆ ಒಂದು 2-3 ಜನ ಅಷ್ಟೇ ಸಂಪರ್ಕ ಮಾಡಿದ್ದಾನೆ. ಇಲ್ಲ ತುಂಗಾರತಿ, ಇಲ್ಲಿ ತುಂಗಭದ್ರಾ ನದಿ ಇದೆ, ನೀವು ಬರೀ ತುಂಗಾರತಿ ಮಾಡೋದರಿಂದ ಒಂದು ನದಿಗೆ ಅವಮಾನ ಮಾಡಿ ಒಂದು ನದಿಗೆ ಅಷ್ಟೇ ಗೌರವಿಸ್ದಂಗೆ ಆಗ್ತದೆ. ಒಬ್ಬ ತಾಯಿ 3 ಜನ ಮಕ್ಕಳಿದ್ದಾರೆ, 2 ಜನ ಮಕ್ಕಳಿದ್ದಾರೆ ಅಂದರೆ ಎಲ್ಲ ಮಕ್ಕಳನ್ನು ಸರಿಸಮನಾಗಿ ಕಾಣಬೇಕು. ಆದರೆ ತಾವು ಒಂದೇ ತಾಯಿಯನ್ನೇ ಗೌರವಿಸಿ ಒಂದು ತಾಯಿಯನ್ನು ಬಿಟ್ಟು ಆರತಿ ಮಾಡೋದರಿಂದ ಅಷ್ಟೊಂದು ಸಮಂಜಸ ಅನ್ನಿಸ್ತಾ ಇಲ್ಲ ಅನ್ನುವಂಥದ್ದನ್ನು ಕೆಲವರು ನಿಷ್ಠವಾಗಿ ಹೇಳಿದ್ರು, ಕೆಲವರು ಸಾತ್ವಿಕವಾಗಿ ಕೂಡ ನಮ್ಗೆ ಹೇಳಿದರು. ಆದರೆ ನಾನು ಗುರುವಾಕ್ಯವನ್ನು ಪರಿಪಾಲನೆ ಮಾಡ್ಬೇಕನ್ನುವಂಥ ಉದ್ದೇಶ ಇಲ್ಲ. ನೀನು ಅಲ್ಲಿ ಗಂಗಾರತಿಯಾಗಿ ಲೋಕವಿಖ್ಯಾತಿ ಪಡೆದದ, ನೀನು ತುಂಗಾರತಿ ಮಾಡಿ ಲೋಕವಿಖ್ಯಾತನಾಗಂತ ಸದ್ಗುರುಗಳ ಅವಧೂತರ ಅನುಗ್ರಹ ಆಗಿರೋದ್ರಿಂದ ಗುರುವಾಕ್ಯವನ್ನು ಮೀರಬಾರ್ದು ಅನ್ನುವಂಥ ಭಾವನೆಯಲ್ಲಿ ನಾನು ಇಲ್ಲಿವರೆಗೂ ಕೂಡ ಅಂದ್ರೆ ಭಾಳ ಜನ ಪ್ರಶ್ನೆ ಕೇಳಿದ್ರು ಕೂಡ ಅಲ್ಲಿ ಗಂಗಾ ಸ್ನಾನ ಆಗ್ತಾ ಇಲ್ಲಿ ತುಂಗಾಪಾನ ಅಂತ ತಿಳ್ಕೊಂಡು ಹೇಳಿ ಆ ಪದವನ್ನೇ ನಾನು ಪದದ ಕಡೆ ಲಕ್ಷ್ಯ ಮಾತ್ರ ಇತ್ತು. ಒಂದು ಗುರುವಿನ ಕಡೆ ಗುರು ವಾಣಿಯನ್ನು ಮೀರಬಾರ್ದು ಅನ್ನುವಂಥದ್ದು ಒಂದಾದರೆ, ಅಲ್ಲಿ ಗಂಗಾ ಸ್ನಾನ ಇಲ್ಲಿ ತುಂಗಾಪಾನ, ಅಲ್ಲಿ ಉತ್ತರ ಭಾರತದಲ್ಲಿ ಗಂಗಾರತಿ, ಇಲ್ಲಿ ದಕ್ಷಿಣ ಭಾರತದಲ್ಲಿ ತುಂಗಾರತಿ. ಪದ ಸರಿ ಇದೆ ಪತ್ರಿಕೆಯಲ್ಲಿ ಹಾಕಲಿಕ್ಕೆ ಅಂತ ಒಂದು ಶಬ್ದ ಜಾಸ್ತಿ ಪತ್ರಿಕೆಯಲ್ಲಿ ಒಂದು ಪದ ಬಿಟ್ಟು ಹೋಯ್ತಲ್ಲ ಅನ್ನೋ ಭಾವನೆಯಲ್ಲಿ ನಾವು ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದು. ಆದರೆ ನಿನ್ನೆ ದಿನ ನಮ್ಮೆಲ್ಲ ಪತ್ರಕರ್ತರನ್ನು ಈ 6ನೇ ವರ್ಷ ತುಂಗಾರತಿ ಸಮಾರಂಭಕ್ಕೆ ನಾವು ಸುದ್ದಿಗೋಷ್ಠಿಯನ್ನು ಕರೆದಿರೋ ಸಂದರ್ಭದಲ್ಲಿ ನಮ್ಮ ಶೇಖರಗೌಡರವರು ಅವರು ಬಹಳ ಚೆನ್ನಾಗಿ ನಮ್ಮನ್ನು, ನಾವು ನಿಷ್ಠುರವಾಗಿ ಮಾತಾಡಿದರೆ ಸ್ವಲ್ಪ ಬೇಗ ಒಪ್ಪೋಳು ತುಂಬ ಕಷ್ಟ, ಆದರೆ ಭಾಳ ಚೆನ್ನಾಗಿ ಅವ್ರು ಹೇಳಿದರು. ಇಲ್ಲ, ಪುಣ್ಯಕೋಟಿ ಸ್ವಾಮೀಜಿಯವರು ನಮ್ಮ ಹರಿಹರ ನಾಡಿನಲ್ಲಿ ಎಲ್ಲಿ ಕೂತ್ಕೊಂಡ್ರು ಕೂಡ ತಮ್ಮ ಬಗ್ಗೆ ತುಂಬ ಗೌರವ ಇದೆ. ಪುಣ್ಯಕೋಟಿ ಸ್ವಾಮೀಜಿ ಅಂತಂದರೆ ಜಾತ್ಯತೀತವಾಗಿ ಬೆಳೆದಿದ್ದಾರೆ, ಭಾಳ ಸರಳಿದ್ದಾರೆ, ಸಾತ್ವಿಕ ಆಗಿದ್ದಾರೆ. ಯಾರು ಕರೆದರೂ ಕೂಡ ಕೊಡದೇ ಇರಲಿ, ಯಾರ ಮನೆಗಾದರೂ ಕೂಡ ಸ್ಪಂದಿಸಿ ಬರ್ತಾರೆ ಅನ್ನುವಂಥದ್ದು ನಮ್ಮ ಹರಿಹರದಲ್ಲಿ ಭಾಳ ಚೆನ್ನಾಗಿ ನಿಮ್ಮ ಬಗ್ಗೆ ತುಂಬ ಗೌರವ ಇದೆ. ಜೊತೆಗೆ ಒಂದು ಪಕ್ಷಕ್ಕಾಗಲಿ ಒಂದು ಜಾತಿ ಸೀಮಿತ ಇಲ್ಲ. ಹರಿಹರ ನಗರದ ಎಲ್ಲ ಶಾಸಕರು ನಿಮ್ಮನ್ನು ಗೌರವಿಸ್ತಾರೆ, ರಾಣೆಬೆನ್ನೂರು ತಾಲೂಕಿನ ಎಲ್ಲ ಶಾಸಕರು ನಿಮ್ಮನ್ನು ಭಾಳ ಪ್ರೀತಿಯಿಂದ ಗೌರವಿಸ್ತಾರೆ. ಎಲ್ಲ ದೃಷ್ಟಿಯಲ್ಲೂ ಕೂಡ ನೀವು ಯಶಸ್ವಿಯನ್ನು ಕಂಡಿದ್ದೀರ. ಆದರೆ ಈ ನಮ್ಮ ಹರಿಹರದಲ್ಲಿ ಕೆಲವರು ಹಿರಿಯರು ಮಾತಾಡುವಂಥದ್ದು ಏನಂದ್ರೆ, ತುಂಗಭದ್ರಾ ನದಿ ಇದೆ, ತುಂಗಾರತಿ ಮಾಡೋದ್ರಿಂದ ಅದನ್ನು ಬದಲಿಸಿ ತುಂಗಭದ್ರಾ ಆರತಿ ಮಾಡಿದ್ರೆ ಸ್ವಾಮೀಜಿಗೆ ಇನ್ನಷ್ಟು
ಒಂದು ಬಹುದೊಡ್ಡ ಬೆಲೆ ಬರಲಿಕ್ಕೆ ಅವರ ಆದರ್ಶವಾಗಲಿಕ್ಕೆ ಸಾಧ್ಯ ಆಗ್ತದೆ. ನಾವೆಲ್ಲರೂ ಕೂಡ್ಕೊಂಡು ಸ್ವಾಮೀಜಿಯನ್ನು ಮನವೊಲಿಸೋಣ ಅನ್ನುವಂಥ ಚರ್ಚೆ ಮಾಡ್ತಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು ಅಂತ ತಿಳ್ಕೊಂಡು ಹೇಳಿ ನಮ್ಮ ಶೇಖರಗೌಡ ಕೇಳಿದಾಗ ನಾನು ಅಂದೆ, ಭಕ್ತರ ಅಭಿಪ್ರಾಯನೇ ನಮ್ಮ ಅಭಿಪ್ರಾಯ. ಭಾಳ ಜನ ಫೋನಲ್ಲಿ ಕೇಳಿ ನಮ್ಮ ಸುರೇಶ್ ಅವ್ರು ಕೇಳಿದಾಗ ಮಠಕ್ಕೆ ಬರ್ರಿ ಅಂತ ಹೇಳಿದೆ ನಾನು, ಕುತ್ಕೊಂಡು ಬಗೆಹರಿಸ್ಕೊಂಬಿಡೋಣ ಅಂತೇಳಿ. ಅವ್ರು ಫೋನ್ಯಾಗ ಕೇಳಿದ್ರು ಬಗೆಹರಲಿಲ್ಲ ಅದು. ಅವರು ಸುರೇಶ್ ಅವರು ಅವತ್ತೇ 2 ವರ್ಷದಿಂದ ಕೇಳಿದಾಗ ಮಠಕ್ಕೆ ಬಂದುಬಿಟ್ಟಿದ್ರೆ ಬಗೆಹರಿದೋಗ್ಬಿಡೋದು. ಬಹುಶಃ ತುಂಗಭದ್ರಾ ಆರತಿ ಆವಾಗಲೇ ಚಾಲನೆ ಆಗಿಬಿಡೋದು. ಆದ್ರೆ ಅದು ಇಷ್ಟು ದಿನಗಳ ಕಾಲ ಫೋನಲ್ಲೇ ಕೇಳೋದ್ರಿಂದ ನಾವು ಸ್ವಲ್ಪ ದೊಡ್ಡೇರಿ ಅಪ್ಪರಪ್ಪ ಆ ದಾರಿಯಲ್ಲಿ ಬಂದಿರೋದ್ರಿಂದ ಬೇಗ ಫೋನಲ್ಲೇ ನಾವು ಇದಾಗಲ್ಲ. ಆದರೆ ನೇರವಾಗಿಯೇ ನಮ್ಮ ಶೇಖರಗೌಡವರು ಅನೇಕ ಜನ ಪತ್ರಕರ್ತರು, ನಮ್ಮ ಹರಿಹರ ಪತ್ರಕರ್ತರು ಅದನ್ನು ಪ್ರಶ್ನೆ ಮಾಡೋದ್ರಿಂದ ಮೊನ್ನೆ ದಿನ ನಮಗೆ ನಾನು ದೊಡ್ಡೇರಿ ಅಪ್ಪಾರನ್ನ ಒಂದು ಕ್ಷಣ ನೆನೆಸ್ಕೊಂಡು ಆ ನೆನೆಸು ನನಗನ್ನಿಸ್ತು, ಒಪ್ಕೊಳ್ಳಪ್ಪ ಅನ್ನಿಸ್ತು ನನಗೆ. ಒಪ್ಕೊಳ್ಳಪ್ಪ ಅನ್ನಿಸ್ತು ಅಂದರೆ ನಮ್ಮಪ್ಪ ಅದು ನನಗೆ ಅನುಗ್ರಹ ಮಾಡಿದ್ನ ಗೊತ್ತಿಲ್ಲ, ನಾನು ಬೇಗ ಅದನ್ನು ಒಪ್ಕೊಳ್ಳೋಂಗಿಲ್ಲ. ಆದರೆ ನೀನು ಒಪ್ಕೊಳ್ಳಪ್ಪ ಅಂತ ಆ ಭಾವ ನನ್ನಲ್ಲಿ ಸಡನ್ಲಿ ಬಂದುಬಿಡುತ್ತೆ. ಯಾಕಂದರೆ ಹರಿಹರದ ಪತ್ರಕರ್ತರು ಯಾವುದೇ ಅಪೇಕ್ಷೆ ಫಲಾಪೇಕ್ಷೆ ಇಲ್ಲ ನಮ್ಮನ್ನು ಬೆಳೆಸ್ತಾ ಇದ್ದಾರೆ. ನಮ್ಮ ಬೆಳವಣಿಗೆನೇ ಅವ್ರಿಗೊಂದು ಸಂತಸ, ನಮ್ಮ ಬೆಳವಣಿಗೆನೇ ಅವ್ರಿಗೊಂದು ಖುಷಿ. ನಾವು ಯಾವಾಗಲೂ ಫೋನ್ ಹಚ್ಚಿರ, ಸ್ವಾಮೀಜಿ ನಿಮ್ಮ ಹೆಸರು ಭಾಳ ಚೆನ್ನಾಗಿದೆ, ಅಪ್ಪಾರ ನಿಮ್ಮ ಹೆಸರು ಭಾಳ ಚೆನ್ನಾಗಿದೆ, ಗುರುಗಳೇ ನಿಮ್ಮ ಹೆಸರು ಚೆನ್ನಾಗಿದೆ, ಹೀಗೆ ನಮ್ಮನ್ನು ಭಾಳ ಮಾತಿನಲ್ಲೇ ನಮ್ಮನ್ನು ಹೊಗಳಿ ಭಾಳ ಒಳ್ಳೆಯ ರೀತಿಯಿಂದ ಬೆಳೆಸ್ತಾವ್ರು. ಬಹುಶಃ ನಾವಿಷ್ಟು ಒಳ್ಳೆಯ ಸ್ವಾಮೀಜಿ ಆಗ್ಯಾವ ಅಂತಂದ್ರೆ ಬಹುಶಃ ಅದು ಹರಿಹರ ಪತ್ರಕರ್ತರ ಪಾತ್ರ ಭಾಳ ಇದೆ ಅನ್ನೋವಂಥದ್ದು ನಾನು ಸ್ಮರಿಸ್ಕೊಳ್ಬೇಕಾಗ್ತದೆ. ಹಂಗಾಗಿ ನಮ್ಮನ್ನು ಈ ಮಟ್ಟಿಗೆ ಬೆಳೆಸಿದಾರೆ. ಹಂಗಾಗಿ ಆ ಪತ್ರಕರ್ತರ ಧ್ವನಿ ನಮ್ಮ ಮಂಜಣ್ಣವ್ರು ಹೇಳ್ದಂಗೆ ಪತ್ರಕರ್ತರ ಹತ್ರ ಎಲ್ಲರದು ಧ್ವನಿ ಕೇಳಿಸ್ಕೊಂಡಿರ್ತಾರೆ. ಒಳ್ಳೆಯವರು ಇರ್ತಾರೆ, ಕೆಟ್ಟರು ಧ್ವನಿ ಕೇಳಿಸ್ಕೊಂಡಿರ್ತಾರೆ ಅವರು. ಹಂಗಾಗಿ ಎಲ್ಲರ ಧ್ವನಿನೇ ನನ್ನ ಧ್ವನಿ ಅನ್ನೋವಂಥ ಭಾವನೆಯಲ್ಲಿ ಒಬ್ಬ ಸ್ವಾಮೀಜಿ ಅಂದರೆ ಅವನು ಸಮಾಜದ ಅತ್ಯಂತ ನಿಷ್ಠಾವಂತ ಸೇವಕ ಅಂತ ಕರೀತಾರೆ. ಸ್ವಾಮೀಜಿ ಅಂದರೆ ಅವರು ಮಾಲೀಕ ಅಲ್ಲ, ಅವನು ಸಮಾಜದ ಒಬ್ಬ ಅತ್ಯಂತ ನಿಷ್ಠಾವಂತ ಸೇವಕ. ಮತ್ತು ನಿಷ್ಠಾವಂತ ಸೇವಕನಿಗೆ ಸಮಾಜ ಏನು ಸಲಹೆ ಕೊಡ್ತದೆ ಅದನ್ನು ಅವರು ಕೆಲವೊಂದನ್ನು ಕೇಳುವಂಥವ್ನು ಕೇಳಲೇಬೇಕಾಗ್ತದೆ, ಎಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಅದಕ್ಕೆ ನಾಳೆ ನೋಡೋನು ನಾಡ್ದೆ ನೋಡೋನು ಅನ್ನೋವಂಥದ್ದನ್ನಲ್ಲ. ಎಲ್ಲರೂ ದೈವ ಕೂಡಿ ಅದನ್ನು ನೀವು ಮಾಡ್ಬೇಕಂದಾಗ ಒಪ್ಕೊಳ್ಳೇಬೇಕನ್ನೋಂಥ ಸಂದರ್ಭ. ಹಂಗಾಗಿ ಪತ್ರಕರ್ತರು ಎಲ್ಲರೂ ಕುಡ್ಕೊಂಡು ನೀವು ತುಂಗಭದ್ರಾ ಆರತಿಯನ್ನಾಗಿ ಮಾಡ್ರಿ ಅಂತಂದಾಗ ನಾನು ತಕ್ಷಣಕ್ಕೆ ಇಲ್ಲ, ನಾಳೆ ತುಂಗಭದ್ರಾ ಆರತಿ ಮಾಡೋಂಗಿಲ್ಲ, ಈಗಲಿಂದನೇ ತುಂಗಭದ್ರಾ ಆರತಿಗೆ ಅದು ಚಾಲನೆ ಇದ್ದಂಗೆ ಅನ್ನುವಂಥದ್ದನ್ನು ನಾವು ಹೇಳಿ ಗೌರವವನ್ನು ಸಲ್ಲಿಸಿದ್ವಿ. ಹಾಗಾಗಿ ನಮ್ಮ ಸಿ ವಿ ಪಾಟೀಲ್ ಅವರು ಕೂಡ ಹಿಂದೊಂದು ಸಲ ಅದನ್ನು ಭಾಳ ಸಾತ್ವಿಕವಾಗಿ ಪ್ರಸ್ತಾವನೆ ಮಾಡಿದರು. ನಮ್ಮ ಕೊಟ್ರಪ್ಪ ಸರು ಕೂಡ 2 ಸಲ ನಾನು ನೇರವಾಗಿ ಮಾತಾಡಲಿಲ್ಲ, ಅವರು ವಾಟ್ಸಪ್ನಲ್ಲಿ ಹಾಕಿದ್ರು. ಸ್ವಾಮೀಜಿಗೆ ನೇರವಾಗಿ ಹೇಳಿದ್ರೆ ಮನಸ್ಸು ನೋವು ಮಾಡ್ಕೊತಾರೆ ಅನ್ನುವಂಥ ಭಾವ ಅವರಲ್ಲಿ ಕಾಡ್ತಿತ್ತೇನು ಗೊತ್ತಿಲ್ಲ. ಅವರು ಅದನ್ನು ಕಟಾವು ಮಾಡಿ ಅದಕ್ಕೆ ಮಾರ್ಕ್ ಹಾಕಿ ಕಳಿಸ್ಕೊಟ್ಟಿದ್ರು. ಅದು ಮುಂದೆ ತುಂಗಭದ್ರಾ ಆರತಿ ಅಂತ ಬರೆದು ಕಳಿಸ್ಕೊಟ್ಟಿದ್ರು. ಅವಾಗ ಎಲ್ಲರೂ ಭಾಳ ಸಾತ್ವಿಕ ಇರತಕ್ಕಂಥ ಅದನ್ನು ಭಾವದಲ್ಲಿ ನಮಗೆ ಗೌರವಿಸುವಂಥ ಪ್ರಯತ್ನವನ್ನು ಮಾಡಿದರು. ಹಾಗಾಗಿ ವಿಶೇಷವಾಗಿ ಈಗ ಇದು ತುಂಗಾರತಿ ಕಾರ್ಯಕ್ರಮ ನಾಳೆ 15ನೇ ತಾರೀಕಿಗೆ ತುಂಗಭದ್ರಾ ಆರತಿಯಾಗಿ ಇದು ಲೋಕವಿಖ್ಯಾತಿಯನ್ನು ಪಡಿತಾ ಇದೆ. ಇದಕ್ಕೆ ಮೂಲ ಕಾರ್ಯಕರ್ತರೇ ಅಂದರೆ ನಮ್ಮ ಹರಿಹರ ಪತ್ರಕರ್ತರು ಅನ್ನುವಂಥದ್ದು. ಅಂದರೆ ಹರಿಹರ ಪತ್ರಕರ್ತರು ಅವರು ಎಲ್ಲರ ಧ್ವನಿ, ಪತ್ರಕರ್ತರು ಅಂದರೆ ಎಲ್ಲರ ಧ್ವನಿ ಅಂತವರು. ರಾಜಕಾರಣಿಗಳಾಗಲಿ, ಸಾಹಿತಿಗಳಾಗಲಿ, ಜನಸಾಮಾನ್ಯರ ಧ್ವನಿಯಾಗಿ ಅವ್ರು ಇರುವಂಥವ್ರು. ಅವ್ರ ಧ್ವನಿಗೆ ನಾನು ಧ್ವನಿಯಾಗಿ ನೀವೇನು ನಿಮ್ಮ ಅಪೇಕ್ಷೆನೇ ನಮ್ಮ ಅಪೇಕ್ಷೆ ಅಂತ ಲೋಕಾಂತ ಮತ್ತು ಏಕಾಂತದ ಮೇಲೆ ನಿಷ್ಠೆ ಇಟ್ಕೊಂಡವ ನಾವು. ನಿಂಬೆಯನ್ನು ದಾರ ತಾಯತ ಜ್ಯೋತಿಷದ ಮೇಲಲ್ಲ, ಏಕಾಂತ ಮತ್ತು ಲೋಕಾಂತ ಮೇಲೆ ನಂಬಿಕೆ ಇಟ್ಕೊಂಡವನು. ಹಂಗಾಗಿ ಎಲ್ಲರ ಆ ಲೋಕಾಂತದ ಆ ಪದ ನಾನು ಏಕಾಂತಕ್ಕೆ ಅದು ಮುನ್ನಡೆಯನ್ನು ಬರಲಿ ಅನ್ನುವಂಥ ಭಾವನೆಯಲ್ಲಿ ತುಂಗಾರತಿ ಕಾರ್ಯಕ್ರಮವನ್ನು 15ನೇ ತಾರೀಕು ನಾವು ತುಂಗಭದ್ರಾ ಆರತಿಯಾಗಿ ಬೋರ್ಡನ್ನು ಜಗದ್ಗುರುಗಳ ಮೂಲಕ, ಅದು ಪತ್ರಕರ್ತ ನಾವು ಅಲ್ಲಿ ಬೋರ್ಡ್ ಮಾಡಿಸ್ತಾ ಇದ್ದೇವೆ. ಆ ಬೋರ್ಡ್ ಮಾಡಿಸಿ ಫಸ್ಟಿಗೆ ಆರತಿ ಬೆಳಗುತ್ತ ಪೂರ್ವದಲ್ಲಿ ಅದಕ್ಕೊಂದು ಹೆಂಗೆ ಈ ನೀವು ಪ್ರಾರಂಭದಲ್ಲಿ ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ನಾವು ಉದ್ಘಾಟನೆ ಮಾಡುವಾಗ ಅದನ್ನು ಮಾಡಲಿಲ್ಲ. ಇಲ್ಲಿ ತುಂಗಾರತಿ ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ಏನು ಇಲ್ಲಿ ಭಾವಚಿತ್ರ ಹಾಕಿ ಅದು ಉದ್ಘಾಟನೆ ಮಾಡಲಿ, ಸುಮ್ಮ ಆರತಿ ಬೆಳಗ್ಗೆ ಶುರು ಮಾಡಿಬಿಟ್ಟೆವು ನಾವು. ಬಹುಶಃ ಅದು ಇಷ್ಟರ ಮಟ್ಟಿಗೆ ಅದು ಉದ್ಘಾಟನೆ ಮಾಡಿಲ್ಲ ಅಂತ ಕಾಯ್ಕೊಂಬಂತ ಗೊತ್ತಿಲ್ಲ. ಅದಕ್ಕೊಂದು ವಿಶೇಷವಾಗಿ ಬ್ಯಾನರನ್ನು ಮಾಡಿಸಿ ಅದಕ್ಕೆ ಒಳ್ಳೆಯ ಬಟ್ಟೆಯನ್ನು ಹಾಕಿ ಶ್ರೀಶೈಲ ಜಗದ್ಗುರುಗಳ ಅಮೃತ ಹಸ್ತದಿಂದ ಅದನ್ನು ಪರದೆ ಸರಿಸೋದ್ರ ಮೂಲಕ ತುಂಗಭದ್ರಾ ಆರತಿಯಾಗಿ ಅದಕ್ಕೆ ಚಾಲನೆಯನ್ನು ಈ ವರ್ಷ ನಾವು ಕೊಡ್ತೇವೆ ಅನ್ನೋಂಥದ್ದನ್ನು ನಾವೆಲ್ಲ ತಿಳಿಸ್ತಾ ಇದ್ದೀವಿ. ತಾವೆಲ್ಲರೂ ಇವತ್ತೇನು ಬಂದಿದ್ದೀರಿ, ಬಹುಶಃ ಇದು ಗೊತ್ತಾಗಿದ್ರೆ ಇನ್ನೂ ಭಾಳ ಜನ ಬರ್ತಿದ್ರು. ಆದರೆ ಸಾತ್ವಿಕವಾಗಿರ್ತಕ್ಕಂಥ ವಾತಾವರಣ ಇಟ್ಕೊಂಡು ತಾವೆಲ್ಲರೂ ಇದಕ್ಕೆ ಭಾಳ ಇಂಟ್ರೆಸ್ಟ್ ಇದ್ದಾರೆ. ನೀವು ಇಲ್ಲೇನು ಕೂಡಿರಲ್ಲ 3-4 ಜನ ಭಾಳ ಅಭಿಮಾನದಿಂದ ತಾವೆಲ್ಲ ಅದನ್ನು ಭಾಳ ಅಪೇಕ್ಷೆ ಮತ್ತು ಫಲಾಪೇಕ್ಷೆ ಇಟ್ಟುಕೊಂಡು ಬಂದು ಇದಕ್ಕೆ ಸಹಕಾರ ಮಾಡೋಂಥವ್ರು ಆಗಿದ್ದೀರಿ. ಹಾಗಾಗಿ ನಿಮ್ಮೆಲ್ಲರ ಧ್ವನಿಯಾಗಿ ತುಂಗಾರತಿ ಕಾರ್ಯಕ್ರಮ ತುಂಗಭದ್ರಾ ಆರತಿ ಆಗಿದೆ.
ಹರಿಹರದ ಪತ್ರಕರ್ತರಾಗಲಿ ಹಿರಿಯರು, ಈಗ ನಾವು ಸ್ವಾಮೀಜಿ ಅನ್ನುವಂಥ ಪದ ದೊಡ್ಡದು, ಅದು ಉನ್ನತ ಸಮಾಜದಲ್ಲಿ ಗೌರವ ಸಿಗುವಂಥದ್ದು. ತಾವೇನು ಸಲಹೆ ಸೂಚನೆ ನೀಡಿದರೂ ಕೂಡ ಶ್ರೀಮಠ ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡ್ತದೆ. ನಾನು ಹಲವಾರು ಬಾರಿ ಸಿ ವಿ ಪಾಟೀಲ್ ಸರ್ಗೆ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಸರ್ ನಾನು ಹಿಂಗೆ ಮಾಡ್ಬೇಕು ಮಾಡಿದ್ದೀನಿ, ಅದಕ್ಕೆ ಇದು ಮಾಡೋದು ಸರಿ ನಾ ತಪ್ಪ ಅಂದಾಗ ಅವರು ಕೆಲವೊಂದನ್ನು ಭಾಳ ಚೆನ್ನಾಗಿ ನಮ್ಮ ಸಲಹೆ ಕೊಟ್ಟಿದ್ದಾರೆ. ನಾವು ಭಿಕ್ಷಾವರ್ತಿ ಮಾಡಿ ಸರ್ಗೆ ಎಡಕ್ಕೆ ಬಲಕ್ಕೆ ಕೂತ್ಕೊಂಡಿದ್ದಾರೆ. ಅವರು ಏನೇ ಮಾಡ್ಬೇಕಾದ್ರೂ ಈಗ ಈ ತುಂಗಾರತಿ ಮಾಡಾಕತ್ತಿಂದ ಅವ್ರನ್ನ ಕೇಳ್ದಂಗೆ ಕಾಣಲ್ಲ ನಾವು. ಅದಕ್ಕಿಂತ ಪೂರ್ವದಲ್ಲಿ ಇಬ್ಬರಿಗೂ ನಾವು ಫೋನ್ ಮಾಡ್ತಿದ್ವಿ, ಹಿಂಗೆ ಮಾಡ್ಬೇಕು ಮಾಡಿದ್ದೀವಿ, ಹಿಂಗೆ ಮಾಡಿದ್ರೆ ಸರಿನಾ ತಪ್ಪ ಅನ್ನುವಂಥದ್ದನ್ನು ನಾವೆಲ್ಲ ಮಾಡ್ರಿ ಅಂತ ತಿಳ್ಕೊಂಡು ನಮಗೆ ಸಲಹೆ ಕೊಡ್ತಾರೆ. ಹಂಗೆ ವೇದಿಕೆ ಮೇಲಿರೋಂಥ ಎಲ್ಲ ಗಣ್ಯರದು ಸಲಹೆ ಸೂಚನೆಗಳು ಸದಾಕಾಲ ಇರಲಿ. ನಾವು ವಯಸ್ಸು ಸ್ಥಾನ ದೊಡ್ಡದು, ಇದು ವಯಸ್ಸು ಸಣ್ಣದು ನಮ್ಮದು. ಹಾಗಾಗಿ ನೀವೇನು ಸೂಚನೆ ಮಾಡಿದ್ರು ಕೂಡ ಸಲಹೆ ನೀಡಿದ್ರು ಕೂಡ ಮುಂದಿನ ದಿನಗಳಲ್ಲಿ ನಾವು ಸ್ವೀಕಾರ ಮಾಡ್ತೀವಿ. ಇದೊಂದು ಎಲ್ಲರ ಬದುಕಿಗೆ ಬೆಳಕು ನೀಡುವಂಥ ಪುಣ್ಯಕ್ಷೇತ್ರ ಆಗಲಿ ಅನ್ನುವಂಥ ಹಂಬಲದಿಂದ ನಾವು 21 ದಿನಗಳ ಕಾಲ ಅನ್ನ ಆಹಾರ ಗಾಳಿ ನೀರು ಬೆಳಕಿಲ್ಲ ತಪಸ್ಸು ಮಾಡಿರುವಂಥ ಉದ್ದೇಶ ಅಂದರೆ ಅವನು ತಾನು ಶುದ್ಧ ಆದರೆ ಸಮಾಜ ಶುದ್ಧ ಆಗ್ತದೆ. ತಾನೇ ಶುದ್ಧ ಆಗಿಲ್ಲ ಅಂತಂದರೆ ಸಮಾಜ ಶುದ್ಧೀಕರಣ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಹಂಗಾಗಿ ಮೊದಲು ನಾನು ಶುದ್ಧೀಕರಣ ಆಗಬೇಕು, ನಂತರದಲ್ಲಿ ಸಮಾಜದ ಶುದ್ಧೀಕರಣವನ್ನು ಮಾಡಬೇಕನ್ನುವಂಥದ್ದು. ನಮ್ಮ ಸಿ ವಿ ಪಾಟೀಲ್ ಹೇಳ್ದಂಗೆ ಮಠದಿಂದ ಘಟ ಬೆಳಗಬಾರದು, ಘಟದಿಂದ ಮಠ ಬೆಳಬೇಕನ್ನುವಂಥದ್ದೇನಿಲ್ಲ. ಹಾನಗಲ್ಲು ಕುಮಾರ ಮಹಾಸ್ವಾಮಿಗಳು ವಾಣಿ ಏನಿದೆಲ್ಲ ಅದು ಈ ಕ್ಷೇತ್ರದಲ್ಲಿ ಅಕ್ಷರಶಃ ಸತ್ಯ ಆಗಿದೆ. ಈ ಕ್ಷೇತ್ರ ಇಷ್ಟು ಒಳ್ಳೆ ರೀತಿ ಬೆಳಿಬೇಕಾದ್ರೆ ಇದು ಭಯಾನಕವಾಗಿರ್ತಕ್ಕಂಥ ಸ್ಥಳ ಇವತ್ತು ಭಕ್ತಿಯ ಸ್ಥಳ ಆಗಿದೆ. ಇವತ್ತು ಸಾಕಷ್ಟು ತೆಗ್ಗುಗುಂಡೆಗಳಿಂದ ಆವೃತ್ತಾಗಿತ್ತು. ನಮ್ಮೆಲ್ಲ ಗ್ರಾಮ ಪಂಚಾಯತಿಯ ಪ್ರತಿ ವರ್ಷ ಯಾರೇ ಇರಲಿ ಗ್ರಾಮ ಪಂಚಾಯತಿ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರ ಸಹಕಾರದಿಂದ ತೆಗ್ಗುಗುಂಡೆಗಳು ಮುಚ್ಚಿದ್ದಾವೆ. ನಮ್ಮ ಎಲ್ಲ ಗ್ರಾಮದ ಹಿರಿಯರ ಸಹಕಾರದಿಂದ ಇವೆಲ್ಲ ತೆಗ್ಗುಗುಂಡೆಗಳು ಮುಚ್ಚಿದ್ದಾವೆ. ಎಲ್ಲ ರೀತಿಯಿಂದ ಇದಕ್ಕೊಂದು ಮುನ್ನಡೆ ಬರೆಯುವಂಥ ಕಾರ್ಯಕ್ರಮ ಆಗಿದೆ. ನಿಮ್ಮೆಲ್ಲರ ಸಹಕಾರ ತುಂಗಾರತಿ ಕಾರ್ಯಕ್ರಮ ಮುಂದಿನ ವರ್ಷ ತುಂಗಭದ್ರಾ ಆರತಿಯಾಗಿ ಮುನ್ನಡೆಯನ್ನು ಬರೆದಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಹಂಬಲ ಮತ್ತು ಬೆಂಬಲ ಸದಾವಕಾಲ ಪುಣ್ಯಕೋಟಿ ಮಠದೊಂದಿಗೆ ಇರಲಿ ಅನ್ನುವಂಥ ತಿಳಿಸಿ ಈ ಎಲ್ಲ ಸಂಕಲ್ಪ ಮುನ್ನಡೆಯನ್ನು ಬರತಕ್ಕಂಥ ತಮ್ಮೆಲ್ಲರಿಗೂ ಶ್ರೀ ಮಠದಿಂದ ಪುಣ್ಯಕೋಟಿ ಮಠದಿಂದ ಪ್ರೀತಿಯ ವಂದನೆ ಮತ್ತು ಅಭಿನಂದನೆಗಳನ್ನು ಕೂಡ ತಮಗೆಲ್ಲ ನಾವು ಸಲ್ಲಿಸುವಂಥ ಪ್ರಯತ್ನ ಮಾಡ್ತೀವಿ. ತಮ್ಮೆಲ್ಲರಿಗೂ ಸುಮವಾಗಲಿ, ಸನ್ಮಂಗಲವಾಗಲಿ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಪುಣ್ಯಕೋಟಿಗೆ ಬನ್ನಿ, ಕೋಟಿ ಪುಣ್ಯ ಗಳಿಸಿ. ಪುಣ್ಯಕೋಟಿಗೆ ಬರುವಂಥರು ಸರ್ವರನ್ನು ಕರೆತನ್ನಿ ಎನ್ನುವ ಹಾಗೆ ಹರಿಹರದ ಪುಣ್ಯಕೋಟಿ ಕ್ಷೇತ್ರದಲ್ಲಿ ಇದೇ ತಿಂಗಳ 15ರಂದು ನಡೆಯಲಿರುವ ತುಂಗಭದ್ರಾ ಆರತಿ ಮೂಲ ಹೆಸರಿನಲ್ಲಿ ನಡೀತಿರ್ತಕ್ಕಂಥ ಈ ಮಹಾ ಆರತಿ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಭಾಗವಹಿಸಿ ಪುನೀತರಾಗಬೇಕು ಅಂತೇಳಿ ಗುರುಗಳ ಪರವಾಗಿ ತಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಕೊಡೆಲಸ್ಪೇಟೆ ಗ್ರಾಮದಲ್ಲಿ ನಡೆಯುತ್ತಿರುವ 6ನೇ ವರ್ಷದ ತುಂಗಭದ್ರಾ ಆರತಿಗೆ ಸರ್ವರು ಬನ್ನಿ, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಇದೇ ತಿಂಗಳು 15ನೇ ತಾರೀಕು ಪುಣ್ಯಕೋಟಿ ಆಶ್ರಮದಲ್ಲಿ ನಡೆಯಲಿರುವ ತುಂಗಭದ್ರಾ ಆರತಿಯನ್ನು ಎಲ್ಲರೂ ಬರೀ ಜಿಲ್ಲೆ ತಾಲೂಕಲ್ಲ ರಾಜ್ಯದಂತೆ ಎಲ್ಲರಿಗೂ ಕೂಡ ಈ ಒಂದು ಆರತಿಯನ್ನು ಎಲ್ಲರ ಗಮನಕ್ಕೆ ತಂದು ಎಲ್ಲರೂ ಕೂಡ ಸೇರಿ ತುಂಗಭದ್ರಾ ಆರತಿಯನ್ನು ಯಶಸ್ವಿ ಮಾಡಲಿ, ಇನ್ನೂ ಹೆಚ್ಚಿನ ಒಂದು ಬೆಳವಣಿಗೆಯನ್ನು ಕೊಡಲಿ ಅಂತಂದೇಳಿ ನಾನು ಶುಭ ಹಾರೈಸ್ತೇನೆ. ಅವಿಮುಕ್ತ ತಪೋಕ್ಷೇತ್ರ ಪುಣ್ಯಕೋಟ ಮಠದಲ್ಲಿ ಪೂಜ್ಯ ಶ್ರೀಶೈಲ ಜಗದ್ಗುರುಗಳ ಪಾವನ ಸಾನ್ನಿಧ್ಯದಲ್ಲಿ ನಡೀತಾ ಇರತಕ್ಕಂಥ 6ನೇ ವರ್ಷದ ತುಂಗಭದ್ರಾ ಆರತಿ ಕಾರ್ಯಕ್ರಮಕ್ಕೆ ಸರ್ವರು ಬನ್ನಿ, ಸರ್ವರನ್ನು ಕರೆತನ್ನಿ. ಇದೇ ತಿಂಗಳು ದಿನಾಂಕ 15ರಂದು ಹರಿಹರದ ಮತ್ತು ಕೋಡಿಯಲ್ ಹೊಸಪೇಟೆಯ ಪುಣ್ಯಕ್ಷೇತ್ರವಾಗತಕ್ಕಂಥ ಪುಣ್ಯಕೋಟಿ ಮಠದ ಆಶ್ರಯದಿಂದ ಒಂದು ಐತಿಹಾಸಿಕವಾದಂಥ ತುಂಗಭದ್ರಾ ಆರತಿ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಗುರುಗಳ ಆಶೀರ್ವಾದಕ್ಕೆ ತಾವೆಲ್ಲರೂ ಪಾತ್ರರಾಗಬೇಕಂತೇಳಿ ನಾನು ಈ ಮೂಲಕವಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಇದೇ ತಿಂಗಳು ತಾರೀಕು 15 ಅಂದು ನಡೀತಕ್ಕಂಥ ತುಂಗಭದ್ರಾ ಆರತಿ ಕಾರ್ಯಕ್ರಮ ಆಯೋಜಿಸ್ತಕ್ಕಂಥ ಪುಣ್ಯಕೋಟಿ ಮಠ ಹರಿಹರದ ರಾಣೆಬೆನ್ನೂರು ತಾಲೂಕಿನ ಇಡೀ ಜಿಲ್ಲೆಯ ಎಲ್ಲ ಸದ್ಭಕ್ತರು ಸೇವಕರು ಈ ಕಾರ್ಯಕ್ರಮ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ಅಂತಿಕೊಂಡು ನಾನು ಕೇಳ್ತಾನೆ. ಇದು ಕೇವಲ
ತುಂಗಭದ್ರಾ ಆರತಿ ಕಾರ್ಯಕ್ರಮ ಅಷ್ಟೇ ಆಗದೆ ಇದು ವಿಶೇಷವಾಗಿ ಆರತಿ ಮತ್ತು ಅರಿವಿನ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇದೊಂದು ವಿಶಿಷ್ಟವಾದ ಕಾರ್ಯಕ್ರಮ. ದಯವಿಟ್ಟು ತಾವೆಲ್ಲ ಬಂದು ಇದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಬಡವ ಬಲ್ಲಿದ ಮೇಲು ಕೀಳು ಭೇದವಿಲ್ಲದ ಪುಣ್ಯಕೋಟೆ ಮಠದಲ್ಲಿ 6ನೇ ವರ್ಷದ ತುಂಗಭದ್ರಾ ಆರತಿ ಫೆಬ್ರವರಿ 15ರಂದು ನಡೆಯಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸದ್ಭಕ್ತರು ಎಲ್ಲ ಆತ್ಮೀಯರು ಬರಬೇಕಂತಂಥೇಳಿ ನಾನು ಸಹ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅವಿಮುಕ್ತ ತಪೋಕ್ಷೇತ್ರ ಪುಣ್ಯಕೋಟೆ ಮಠದಲ್ಲಿ ಇದೇ 15ರಂದು ಶ್ರೀಶೈಲ ಜಗದ್ಗುರುಗಳ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೀತಾ ಇರತಕ್ಕಂಥ ತುಂಗಭದ್ರಾ ಆರತಿಯ 6ನೇ ವರ್ಷದ ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮತ್ತು ಪುನೀತರಾಗಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿ. ಕ್ಷೇತ್ರ ಮತ್ತು ಸಮೀಪದ ಕೋಡ್ಯಾಲ್ ಹೊಸಪೇಟೆ ತುಂಗಭದ್ರಾ ನದಿಯ ದಡದಲ್ಲಿ ಇರುವಂಥ ಅವಿಮುಕ್ತ ಜಗದೀಶ್ವರ ಶ್ರೀಗಳ ಪುಣ್ಯಾಶ್ರಮವಾದಂಥ ಪುಣ್ಯಕೋಟಿ ಮಠದಲ್ಲಿ ಕಳೆದ 6 ವರ್ಷಗಳಿಂದ ತುಂಗಾರತಿ ಕಳೆದ 5 ವರ್ಷಗಳಿಂದ ತುಂಗಾರತಿ ಕಾರ್ಯಕ್ರಮವನ್ನು ಅವಿರತವಾಗಿ ನದಿ ಪೂಜಾ ಕಾರ್ಯಕ್ರಮವನ್ನು ಆಚರಿಸ್ತಾ ಬರಲಾಗುತ್ತಿದ್ದು, ಈ ವರ್ಷ 6ನೇ ವರ್ಷದ ಕಾರ್ಯಕ್ರಮವು ಇದೇ ಫೆಬ್ರವರಿ 15ರ ಸಂಜೆ 5:30ಕ್ಕೆ ತುಂಗಭದ್ರಾ ನದಿಯ ದಡದಲ್ಲಿ ಆಯೋಜನೆ ಮಾಡಿದ್ದು, ಈ ಬಾರಿ ವಿಶೇಷ ಏನೆಂದರೆ ನದಿಯ ಪೂರ್ಣ ಪ್ರಮಾಣದ ಹೆಸರಿನಲ್ಲಿ ತುಂಗಭದ್ರಾ ಆರತಿ ಎಂಬ ಪೂರ್ಣ ಪ್ರಮಾಣದ ಹೆಸರಿನಲ್ಲಿ ಈ ಬಾರಿ ತುಂಗಭದ್ರಾ ಆರತಿ ಆಚರಣೆಗೊಳ್ಳುತ್ತಿರುವುದು ದಾವಣಗೆರೆ ಮತ್ತು ಹಾವೇರಿ ಜಿಲ್ಲೆಯ ಜನರಿಗೆ ಹರ್ಷ ಮೂಡಿಸಿದೆ. ಈ ತುಂಗಭದ್ರಾ ಆರತಿ ಕಾರ್ಯಕ್ರಮದಲ್ಲಿ 2 ಜಿಲ್ಲೆಯ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಜಲ ಪೂಜಾ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಎಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.